ನುಡಿದು ನೀ ಬುದ್ಧನಾದೆ, ಹಾಡನಾಡಿ ಗಂಧರ್ವನಾದೆ, ಕನ್ನಡಿಗರಿಗೆ ಕಣ್ಮಣಿಯಾದೆ, ಅಣ್ಣ ರಾಜಣ್ಣ ನೀನಾದೆ. ನೀನಾರಿಗದೆ ಹೇಳೋ ನರಕಟ್ಟದ ನನ್ನ ಮಗನೇ. ಲೇ ವೀರಪ್ಪ, ಅಣ್ಣಾರ ಮೈ ಮುಟ್ಬಿಟ್ಟು ನೀನು ಮಂಗ ಆಗ್ಬಿಟ್ಟಲ್ಲ ನನ್ನ ಮಗನೇ. ಥೂ ಛೀ, ಮೀಸೆ ಬೇರೆ ಕೇಳು ನಿಂಗೆ. ಓಹೋ, ಏನ್ ಬಲ್ಲಣ್ಣ, ಯಾರಿಗೋ ನರ ಕೊಟ್ಟು ಮಂಗ ಹಿಂಗ ಅನ್ಕೊಂಡ್ ಬರ್ತಾ ಇದೀಯಾ? ಇನ್ಯಾರ್ಗನ ಬಲಕಲ್ಲಣ್ಣ, ಆ ವೀರಪ್ಪಂಗಕ್ಕನ ಅಲ್ಲಕ್ಕಂದ್ಲ ಮುಂಡೆತ್ಕೆ ಹಾಕ್ ಗ್ರಾಚಾರ ಕೇಡ್ಗಲ್ಕೆ ನಾಯಿ ಮೊಟ್ಟೆ ಇಕ್ತು ಅಂದಂಗ. ಯಾಕೆ, ಏನಾಯ್ತಣ್ಣ? ಅಯ್ಯೋ ಪೊಟ್ಟಿದಕ್ಕ ನಾವು ಊರಿಗೆಲ್ಲ ಗೊತ್ತಿರೋ ವಿಷಯವ ಅವಳು ಯಾರೋ ಗುಟ್ಟಾಗಿ ಕಿವಿಲಿ ಹೇಳ್ತಿಲ್ಲಂತೆ. ಹಂಗೆ ನೀನು ಬೆಳಗಾನ ರಾಮಾಯಣಕ್ಕೆ ಬಿಟ್ಟು ಬೆಳಕಾಯ್ತಲೆ ರಾಮಗೂ ಸೀತ್ಗೂ ಏನಾಗ್ಬೇಕು ಅಂತ ಕೇಳ್ತೀಯಲ್ಲ. ಅಣ್ಣ ತಂಗಿ ಅಲ್ವಾ? ಹ್ಞೂ, ಮೊಣ್ಣಂಗಟ್ಟೆ. ಅಯ್ಯೋ ತಿರ್ಕೆ ಮುಂಡದಕ್ಕ ನಾವು ಹಿಂಗಾದೊತ್ಕೆ ನರಲ್ ವೀರಪ್ಪನುವೆ ತಲೆಕೆಟ್ಟ ನನ್ನ ಮಕ್ಳು ತಮಿಳು ಉಗ್ರಗಾಮಿಗಳುವೆ ನಮ್ಮ ಅಣ್ಣವ್ರ ಎಳ್ಕೊಂಡ್ ಹೋಗ್ಬಿಟ್ಟು ಕಾವೇರಿ ನೀರು ಬಿಟ್ಕೊಡಿ, ಕರ್ನಾಟಕ ನನ್ನ ಹೆಸರು ಮಾಡ್ಕೊಡಿ, ಕರ್ನಾಟಕದಲ್ಲಿ ತಮಿಳ 2ನೇ ಭಾಷೆ ಮಾಡಿ ಅಂತ ಕೇಳ್ತಾ ನಿಂತಿರೋದಕ್ಕನ. ಎಲ್ಲಾ ಬಡ್ಡಿ ಹಾಕ್ಲ ತಮಿಳ ನಮ್ ಕರ್ನಾಟಕದಲ್ಲಿ 2ನೇ ಭಾಷೆ ಮಾಡ್ಬೇಕಂತ. ಹ್ಞೂ ಕನ್ಲ, ಮಾಡ್ಬಿಟ್ಟು ಆಮೇಲೆ ಹೋಗಿ ಶ್ರೀಲಂಕಾಕ್ ಹೋಗಿ ಸೇರ್ಕೋದಕ್ಕನ್ಲ. ಹೋಗ ಮುಂಡೆದೆ ಆ ತಲ್ಕೆಟ್ ನನ್ ಮಗ ಕೇಳವನ ಏನ್ಬಿಟ್ಟು ತಮಿಳ 2ನೇ ಭಾಷೆ ಮಾಡೋಕಾದದ್ಲ. ಲೋಕಲ್ಲಣ್ಣ ಏನಣ್ಣ, ನಮ್ಮ ಅವ್ವ ಅನ್ಬೇಕೆ ಹೊರ್ತು ಅವ್ರು ಇವ್ರು ಹೋದ್ರಲ್ರು ನಮ್ಮ ಅಪ್ಪನ ಇಡ್ತಿರು ಮಾಡೋಕಾದದ್ಲ. ಕರೆಕ್ಟ್ ಆಗಿ ಹೇಳ್ದ ಕಣ. ಕೋಟೆ ಇದ್ದ ವೀರಪ್ಪನಿಗೆ ಬೇಡಿಕೆ ಕೇಳಕ್ಕೆ ಒಂದ್ ಇತಿಮಿತಿ ಬಾಡೋಲಕ್ಕಲ್ಲಣ್ಣ. ಇಷ್ಟಕ್ಕೂ ಈಗ್ಲೇ ನಮ್ ಕರ್ನಾಟಕದಲ್ಲಿ ಕನ್ನಡ ಎಲ್ಲಿದಪ್ಪ ಅಂತ ಹುಡ್ಕುವಂಗಾಗದೆ. ಅಪ್ಪಂಗ್ ಹುಟ್ಟಿದ್ ಮಾತು ಹೇಳ್ದೆ ಕಣ. ನಮ್ ಮಾಸ್ಟರ್ ಹಿರಣ್ಣನವ್ರು ಹೇಳ್ದಂಗೆ ನಮ್ ಕರ್ನಾಟಕದವ್ರಿಗೆ ಭಾಷೆ ಮೇಲೆ ಅಭಿಮಾನ ಇಲ್ಲ ಕಾರಣ. ತಮಿಳ್ನವರು ಭಾಷೆ ವಿಷಯದಲ್ಲಿ ದುರಭಿಮಾನಿಗಳಂತೆ, ತೆಲುಗ್ನವರು ಅಭಿಮಾನಿಗಳಂತೆ, ಕನ್ನಡಿಗರು ನಿರಭಿಮಾನಿಗಳಂತೆ. ನಮ್ ಕರ್ನಾಟಕದವ್ರಿಗೆ ಅಭಿಮಾನ ಅನ್ನೋದು ಇದ್ದಿದ್ರೆ ಇವತ್ತು ನಮ್ಮ ರಾಜ್ಕುಮಾರ್ ಅವ್ರಿಗೆ ಇಂಥ ಸ್ಥಿತಿ ಬತ್ತಿತ್ತೇನಣ್ಣ. ಹ್ಞೂ ಕಂದ, ನಮ್ ಕರ್ನಾಟಕದಲ್ಲಿ ತಮಿಳ್ರ ಕಾಲೋನಿ ಅದೆ, ತೆಲುಗ್ನವ್ರ ಕಾಲೋನಿ ಅದೆ, ಮರಾಠಿ ಕಾಲೋನಿ ಅದೆ, ಮಲಯಾಳಂ ಕಾಲೋನಿ ಅದೆ. ಅವ್ರ ರಾಜ್ಯಗಳೇ ನಮ್ ಕನ್ನಡದ ಕಾಲೋನಿ ಅಂತ ಏನಾರು ಇದಾದ್ಲ? ಕರೆಕ್ಟ್ ಕಾರಣ. ಕಂಡ್ ನನ್ನ ಮಕ್ಳೆಲ್ಲ ಕಂಡದ್ನ ಕೇಳಿದ್ರೆ ನಮ್ ಕರ್ನಾಟಕ ದಿನ ಚಿಕ್ಕ ಮೇಲೆ ತುಂಡಾಗೋಯ್ತಕ್ಕಂತ. ನಮ್ ಕನ್ನಡ ನಾಡು ಇಂಥ ಕಪ್ಪಿನ ಮಕ್ಕಳು ಕೈಗೆ ಸಿಕ್ಕಿ ತುಂಡಾಗ್ಬಾರ್ದು ಅಂತಿದ್ರೆ ಮೊದಲು ನಮ್ ಕನ್ನಡದವರೆಲ್ಲ ಒಂದಾಗ್ಬೇಕಂದ. ಸುಮ್ನೆ ನಾನು ಕಾಟಾಚಾರಕ್ಕೆ ಕನ್ನಡ ಕರ್ನಾಟಕ ಕನ್ನಡದವ್ರು ಅಂತ ಬಾಯಿ ಮಾತು ಹೇಳ್ಕೊಂಡ್ ಎದೆ ತಟ್ಟುದಲ್ಲಕಂದ್ಲ. ಯಾರ ಕನ್ನಡದ ಬಗ್ಗೆ ಭಾಷಣ ಮಾಡ್ತಿದ್ರಂತಲ್ಲ ಹಂಗೆ ಹೆಂಗಣ? ಯಾರ ಕಾಣಿ ಗುಬ್ಬಾಲ್ ನನ್ ಮಕ್ಳು ದೊಡ್ಡ ದೊಡ್ಡ ಕಂಪ್ನಿರೆಲ್ಲ ಸೇರ್ಕಂದು ಅಂದ್ರೆ ಸೋಪು, ಶಾಂಪೂ, ಅಲ್ಪುಡಿ, ಸೀಗೆಕಾಯಿ ಫ್ಯಾಕ್ಟರ್ ಕಂದ್ಲ. ಇವರೆಲ್ಲ ಏನ್ ಮಾಡ್ಬಿಟ್ಟವ್ರೆ, ತಾವು ಉತ್ಪಾದನೆ ಮಾಡಿದಂತ ವಸ್ತುಗಳೆಲ್ಲ ವ್ಯಾಪಾರ ಆಗದೆ ಲಾಟ್ಕಟ್ಲೆ ಉಳ್ಕೊಬಿಟ್ಟವೆ. ಏನಪ್ಪಾ ಮಾಡುದು ಅನ್ಕಂದು ಎಲ್ರು ಒಂದ್ ಟೆಂಪ ಮಾಡ್ಕೊಂಡು ಎಲ್ಲ ಸಾಮಾನುಗಳನ್ನ ತುಂಬ್ಕೊಂಡು ಊರೂರ್ ಮೇಲೆ ಹೋಗಿ ಕನ್ನಡದ ಬಗ್ಗೆ ಭಾಷಣ ಮಾಡ್ತಾ ಇದ್ರಂತಕ್ಕಂದ್ಲ. ಹಿಂಗೆ ಒಂದ್ ಹಳ್ಳಿಗೆ ಹೋಗಿ ಭಾಷಣ ಮಾಡ್ತಾವ್ರ ಹೆಂಗಣ ನೋಡ್ರಿ. ಇವತ್ತು ನಮ್ಮ ಕರ್ನಾಟಕ ಹರಿದು ಹಂಚೋಗದೆ. ಎಲ್ಲ ಭಾಷೆಯರು ನಮ್ಮ ರಾಜ್ಯಕ್ಕೆ ಬಂದು ಒಂದೊಂದು ಏರಿಯಾ ಅಂತ ಕಟ್ಕೊಂಡವ್ರೆ. ನಮ್ ಕನ್ನಡದ ಏರಿಯಾ ಅಂತ ಅವ್ರ ರಾಜ್ಯಗಳಲ್ಲಿಲ್ಲ. ಹಿಂಗಾಗೋದ್ರೆ ಮುಂದೆ ನಾವು ನಮ್ ನೆಲೆ ಕಳ್ಕೊಂಡು ಪರದೇಶಿಗಳಾಗ್ಬೇಕಾಯ್ತದೆ. ಇದನ್ನೆಲ್ಲ ತಪ್ಪಿಸ್ಕೋಬೇಕು ಅಂದ್ರೆ ಈಗಲೇ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಹೋರಾಡ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡ್ಬೇಕು ಅಂದ್ರೆ ನಮ್ ದೇಹಕ್ಕೆ ಶಕ್ತಿ ಬೇಕು. ನಮ್ ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ನಾವೆಲ್ಲ ಒಳ್ಳೊಳ್ಳೆ ಪೌಷ್ಟಿಕ ಆಹಾರನ ತಿನ್ಬೇಕು. ನಾವೆಲ್ಲ ಪೌಷ್ಟಿಕ ಆಹಾರನ ಅಗ್ದು ತಿನ್ಬೇಕು ಅಂದ್ರೆ ನಮ್ಮ ಹಲ್ಲುಗಳು ಯಾವಾಗ್ಲೂ ಗಟ್ಟಿಯಾಗಿರ್ಬೇಕು. ನಮ್ಮ ಹಲ್ಲುಗಳು ಯಾವಾಗ್ಲೂ ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಕೋಲ್ಗಟ್ಟೆ ಅಲ್ಪುಡಿ ತಕ್ಕಂದು ಅಲ್ಲುಜ್ಬೇಕು ಅನ್ಕೊಂಡು ಒಂದ್ ಮೂಟೆ ಅಲ್ಪುಡಿಯ ಜನಗಳ ಮುದ್ಕೆ ಸುರದ್ನ ತಕ್ಕಂದ್ಲ. ಅಯ್ಯೋ ಅಯ್ಯೋ ಬಡ್ಡಿ ಅದ, ಎಲ್ಲಿಂದ ಎಲ್ಲಿಗೆ ತಗೊಂಡೋಗೋಣ ಲೋಕಲ್ಲಣ್ಣ. ಜನಗಳು ಪಿತ್ತ ನತ್ತಿಗೆ ಹತ್ಬಿಡ್ತು. ಅಲ್ಲ ಪೋಟಿ ಇದೆ ಏನು ಹೇಳ್ಕ ನಮ್ ಕನ್ನಡ ಉದ್ಧಾರ ಮಾಡ್ತಾನೆ ಅನ್ಕೊಂಡ್ ಭಾಷಣ ಕೇಳಕ್ ಬಂದ್ರೆ ಅಲ್ಪುಡಿ ತಕ್ಕಂದ್ ಅಲ್ಲುಜ್ಜಿ ಅಂತವನ್ನೆಲ್ಲ ಅನ್ಕಂದು ಕಲ್ಲ ತಕ್ಕಂದು ಹೊಡೆದು ಊರ್ಬಿಟ್ಟು ಓಡಿಸುದಂತೆ. ಹಂಗೆ ಕಲ್ಲಣ್ಣ, ಇಂತ ನನ್ ಮಕ್ಳಿದ್ರೆ ಏನ್ ತಾನೇ ಉದ್ಧಾರ ಆದ ತಕಲ್ಲ. ಆದ್ರೂ ಕಲ್ಲಣ್ಣ ನಮ್ ಕರ್ನಾಟಕ ಎಷ್ಟು ಹೊಗಳಿದ್ರು ಕಡಿಮೆ ಕನ್ಲ. ಯಾಕಣ್ಣ? ಶಾಂತಿ ಸಹನೆ ಸಹಬಾಳ್ವೆಗೆ ಮತ್ತೊಂದ್ ಹೆಸರ ನಮ್ ಕರ್ನಾಟಕ ಅಲ್ಲೂಲ ಅಣ್ಣ. ನಮ್ಮ ಕನ್ನಡಿಗರು ಎಂತ ಹೃದಯವಂತರು ಗೊತ್ತೇನಣ್ಣ. ಈ ವೀರಪ್ಪ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಕರ್ನಾಟಕನ ಹತ್ತಿ ಉರಿಬೇಕಾಗಿತ್ತು. ನಮ್ ಸಿನಿಮಾ ಡೈರೆಕ್ಟರ್ ಎಸ್ ನಾರಾಯಣ ಅವ್ರು ಹೇಳ್ದಂಗೆ ನಮ್ಮ ಜನ ಒಡೆದಾಡಕ್ ಬದಲು ಹೋಮ ಮಾಡಿದ್ರು, ಹಿಂಸೆ ಮಾಡೋ ಬದಲು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು, ಬೈಗಳ ಬೈಯೋ ಬದಲು ಶ್ಲೋಕ ಹೇಳಿದ್ರು, ಕೈ ಎತ್ತೋ ಬದಲು ಕೈ ಜೋಡಿಸಿದ್ರು ಕಾರಣ, ಮತ್ತೊಬ್ಬರನ್ನ ಉಳಿಸೋ ಬದಲು ತಾವೇ ಉರುಳು ಸೇವೆ ಮಾಡಿದ್ರು, ಕ್ರಾಂತಿ ತಿಲ್ಕ ಇಡೋ ಬದಲು ಶಾಂತಿ ಸಿಂಧೂರ ಇಟ್ರು. ಇದಕ್ಕೆಲ್ಲ ಕಾರಣ ಏನ್ ಗೊತ್ತೇನಣ್ಣ? ಪಾರ್ವತಮ್ಮನವ್ರು ಒಂದೇ ಒಂದ್ ಮಾತು ಹೇಳಿದ್ರು, ನಮ್ಮ ವಸ್ತು ಅಲ್ಲಿದೆ, ಅದಕ್ಕೆ ಶಾಂತಿ ತಗೊಳ್ಳಿ ಅಂತ. ಅದಕ್ಕೆ ಕಾರಣ, ಅದಕ್ಕೆ ಇದ ದುರುಪಯೋಗ ಪಡಿಸ್ಕೊಂಡು ಲೋಪರ್ ನನ್ನ ಮಗ ವೀರಪ್ಪನು ಅಟ್ಕಸ್ಪಿಗಳ ಜೊತೆ ಸೇರ್ಕೊಂಡು ನಮ್ ಕನ್ನಡದ ರತ್ನ ರಾಜಣ್ಣನ ಅಪಾರಿಸಿ ನಮ್ ಕರ್ನಾಟಕ ಜನಗಳ ತಾಳ್ಮೆನೆ ಕೆಣಪುಟಾನೆ ಕನ್ಲ. ಅಲ್ಲ ಕಾರಣ, ಆ ಕಾಡೊಳಗಡೆ ವೀರಪ್ಪನ ಜೊತೆ ರಾಜ್ಕುಮಾರ್ ಅಣ್ಣವ್ರು ಅವರಲ್ಲ, ರಾಜಣ್ಣನ ಮನಸ್ಸಿಗೆ ಆ ಬಡ್ಡಿ ಅದನ್ನ ಕೆಲಸ ನೋಡಿ ಏನ್ ಅನ್ಸಿರ್ಬೋದಣ್ಣ? ಏನ್ ಅನ್ಸಿರ್ಬೋದಣ್ಣ ಅಂದ್ರೆ ಅಣ್ಣವರ ಒಂದ್ ಹಾಡಲ್ಲಿ ಹೇಳಿರುದ್ವೆ ಕೇಳ. ಏನೆಂದು ನಾ ಹೇಳಲಿ ಮಾನವನ ಸೆಗೆ ಕೊನೆಯಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸಲು ಮನದಲ್ಲಿ, ಏನೊಂದು ಬಾಳಿಸಲು ಜಗದಲ್ಲಿ, ಓ ಯಾರನ್ನು ಪ್ರೀತಿಸಲು ಮನದಲ್ಲಿ, ಏನೊಂದು ಬಾಳಿಸಲು ಜಗದಲ್ಲಿ, ಏನೆಂದು ನಾ ಹೇಳಲಿ ಮಾನವನ ಸೆಗೆ ಕೊನೆಯಲ್ಲಿ.
ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ ಬಿಡಲಾರ ಬಿಡಲಾರ. ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ. ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದು. ಪಡೆಯುವುದೊಂದು ಕೊಡುವುದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುವ. ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಹಂಗೆ ಕಲ್ಲಣ್ಣ, ಕಪ್ಪಿನ ಮಗ ವೀರಪ್ಪನ ಇನ್ನೊಂದ್ ಬೇಡಿಕೆ ಏನು ಗೊತ್ತಲಾ? ಏನಣ್ಣ? ನಮ್ ತಾಯಿ ಆಗಿರ್ತಕ್ಕಂತ ಕಾವೇರಿ ನೀರ ತಮಿಳ್ನಾಡಿಗೆ 24 ಗಂಟೆನೂ ಹರಿಸ್ಬೇಕಂತೆ. ಓಹೋ, ಕಾವೇರಿ ನೀರ 24 ಗಂಟೆನೂ ಹರಿಸ್ಬೇಕಂತ? ಮೂಕಂತ ಅರಸ್ಮ ತಕಲ್ ಹರ್ಸಕ್ಕೇನು? ನಮ್ಗೆ ತಡ್ಕೆಟ್ಟು ನಿನಗೆ ತರ್ಮ ಮಡಕೆ ಇಟ್ಟ ಅಂತಂಗೆ ಅವ್ರಿಗೆ ನೀರ್ ಕೊಟ್ಬಿಟ್ಟು ನಾಮೇಲೆ ಹೋಗ್ಮ ಕಾಣಿ. ನಮ್ಗೆ ಕುಡಿಕ್ ನೀರಿಲ್ಲ, ನೆಟ್ಟಿನರ್ಕೆ ಬೆಳಗೊಳಗೂ ನೀರಿಲ್ಲ, ಅವ್ರಿಗೆ ಕೊಡಮ ನೀರ? ಏನೋ ಹಬ್ಬ ರೀತಿಗಳು ಬಂದಾಗ ಅಕ್ಕಪಕ್ಕದವ್ರ ಅಟ್ಟಿಯರ್ ಕರೆದು 4 ಜನಕ್ಕೆ ಇಟ್ಟಿಕ್ತೀನಿ ಅಲ್ಲ. ಹಂಗೆ ದೇವೇಂದ್ರ ಒಳ್ಳೇದ್ ಮಾಡಿ ಮಳೆ ಗಿಳೆ ಚೆನ್ನಾಗಿ ಉಯ್ದು ನಮ್ ಕಟ್ಗಳೆಲ್ಲ ತುಂಬಿದ್ರೆ ತಕಾರ್ಲ ಅಂತ ಹೆಚ್ಚಾದ ನೀರ ಬಿಡ್ಬೋದು. ಅದು ಬಿಟ್ಬಿಟ್ಟು ನ್ಯಾಯ ಮಾಡ್ಕೊಂಡು ನಿಂತ್ಕೊಂಡ್ರೆ ಕರ್ನಾಟಕದವರು ನೀರ ಕೊಡುದಿಲ್ಲ ಅಂತ ತಿಳ್ಕೊಂಡು ನಮ್ ಕನ್ನಡಿಗರ ಜೀವ ಆಗಿರ್ತಕ್ಕಂಥ ನಮ್ಮ ರಾಜ್ಯನ ಎಳ್ಕೊಂಡೋಗಿ ಇಲ್ದೇ ಇರೋ ತರಲೆಗಳೆಲ್ಲ ಮಾಡ್ಕೊಂಡು ನಿಂತಾರೆ ಬೋಳಿ ಮಕ್ಕಳು. ಅವನು ಯಾರೋ ಸುಮ್ನೀರ್ನಾರ ಇರುವೆ ಬಿಟ್ಕೊಂಡು ಕಿರ್ಗಂದೂರ್ ತಕ ಹೋಗಿ ಹೇಳ್ತಿದ್ನಂತೆ. ಅಷ್ಟಕ್ಕೂ ಕಾವೇರಿ ನೀರ ತಮಿಳ್ನಾಡಿಗೆ ಬಿಟ್ಟು ಕುಡಿಸ್ಬೇಕಲ್ಲ? ನಮ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಮಿಳ್ನವರು ಕಾವೇರಿ ನೀರು ಕುಡಿತಾ ಇಲ್ವೋ? ಅದ್ಲೆಕ್ಕಿಲ್ವೋ? ಸುಮ್ನೆ ಅಣ್ಣವರ ಮೈ ಮುಟ್ಟಿ ಅವ್ರ ಎದೆ ಮೇಲೆ ಅವರೇ ಕಲ್ ಚಪ್ಪಲಿ ಹೇಳ್ಕೊಂಡವ್ರೆ. ದೀಪ ಆರೋಗ ಮುಂಚೆ ಕಲ್ಲಣ್ಣ ಜೋರಾಗಿ ಗುರ್ತದಂತ ಕಂದ್ಲ. ಹಂಗೆ ಆ ವೀರಪ್ಪ ಅಣ್ಣವ್ರ ಮೈ ಮುಟ್ಟಿರೋದ್ರಿಂದ ಬರ್ಬಾದ್ ರೋಗಗಳು ಬಂದ್ ಸಾಯ್ತಾನೆ. ಇಲ್ದರೆ ಬುದ್ಧ ಅಂಗುಲಿಮಾಲ ಅನ್ನೋ ರಾಕ್ಷಸನ ಪರಿವರ್ತನೆ ಮಾಡ್ದಂಗೆ ಅಣ್ಣವರೇ ಕಾಡುಗಳ ವೀರಪ್ಪನ ತಿದ್ದಿ ಮನಸ್ಸನ್ನು ಮಾಡಿ ಜೊತೆಲೆ ಕರ್ಕೊಂಬರ್ತಾರೆ ಕಂದ್ಲ. ಆ ಕಳ್ಳನ ಮಗ ವೀರಪ್ಪನು ನಮ್ಮ ಅಣ್ಣವ್ರ ಜೊತೆ ಇಷ್ಟು ದಿವಸ ಕಾಡಲ್ಲಿ ಇರ್ಬೇಕು ಅಂತ ಅಂದ್ರೆ 7 ಜನ್ಮದ ಪುಣ್ಯ ಮಾಡಿದ ಕಾರಣ. ಮೂಕಂದ್ಲ ಅದಕ್ಕೆ ಅಣ್ಣವ್ರ ಒಂದ್ ಹಾಡಲ್ಲಿ ಹೇಳಿರೋದಿಲ್ವೇ? ಕೇಳ. ಯಾವ್ದು ಹೇಳೋರಣ್ಣ? ಕೇಳ. ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಆನೆಯ ಕೊಂದು ಮರಗಳ ಕಡಿದು ಹಣವನ್ನು ಗಳಿಸಿರುವೆ. ಆನೆಯ ಕೊಂದು ಮರಗಳ ಕಡಿದು ಹಣವನ್ನು ಗಳಿಸಿರುವೆ. ಹಣವೊಂದಿದ್ದರೆ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯವೇ? ಗಂಧದ ಗುಡಿಯಿದು ಪುಣ್ಯದ ನೆಲೆಯಿದು, ಗಂಧದ ಗುಡಿಯಿದು ಪುಣ್ಯದ ನೆಲೆಯಿದು. ಅನ್ಯಾಯ ಎಂದು ಇಲ್ಲಿ ಉಳಿಯದು, ನ್ಯಾಯವೇ ಎಂದಿಗೂ ಗೆಲ್ಲುವುದು. ಕನ್ನಡ ಮಣ್ಣಿನ ಮಹಿಮೆಯಿದು. ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿವೆ. ದುಷ್ಟ ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿವೆ. ಕಾಡಿನ ನಡುವೆ ಪ್ರಾಣಿಯ ಹಾಗೆ ನಿನ್ನನ್ನು ಬಂಧಿಸಿವೆ. ಮಾಡಿದ ತಪ್ಪಿಗೆ ಶಿಕ್ಷೆಯೂ
ಬಾಳಿಲ್ಲಿ 3 ದಿನದ ಈ ಬಾಳಿನಲ್ಲಿ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ನೀ ಹೇಳು ಹೇಳು ನೀ ಹೇಳು ಹೇಳು ನೀ ಹೇಳು ಹೇಳು ನೀ ಹೇಳು. ಲೋ ಕಲ್ಲಣ್ಣ, ಏನಣ್ಣ ಆ ವೀರಪ್ಪನ ಒಂಥರ ಕೋತಿ ಹಂಗಂದ. ಕರೆಕ್ಟ್ ಆಗಿ ಹೇಳ್ದ ಕಾರಣ. ವೀರಪ್ಪನ ಒಂದ್ ದೊಡ್ಡ ಕೋತಿ, ಅವನ ಜೊತೆ ಸೇರ್ಕೊಂಡ್ರವೆಲ್ಲ ಮರ್ಕೋತ್ಗಳು. ಹಿಂದೆ ವೀರಪ್ಪನ ಊರಲ್ಲಿ ಇದ್ದಾಗ ಯಾರ ಕಣಿ ಅವನ ಕೋತಿ ಹೆಂಗಿದೆ ಅನ್ಬಿಟ್ಟಿದ್ರಂತಕ್ಕಂದ. ಸರಿ, ವೀರಪ್ಪನವನ ಹಂಗಂದ 10 ವರ್ಷದ ಮೇಲೆ ಕೋತಿ ಹೆಂಗಿದೆ ಅಂತಿದ್ದು ಅವನ್ಗೆ ಹಿಡ್ಕೊಂಡು ಹೊಡಿತಿದ್ನಂತೆ. ಆಗ ಯಾರೋ ನನ್ನಂತವನು ಮಧ್ಯಕ್ಕೆ ಹೋಗ್ಬಿಟ್ಟು ಯಾಕಪ್ಪ ವೀರಪ್ಪ ಯಾಕೆ ಅವ್ನು ಹೊಡಿತಾ ಇದೀಯ ಅಂತ ಕೇಳಿದ್ರಂತೆ. ಅದ್ಕೆ ವೀರಪ್ಪನ ಹೇಳದ್ನಂತೆ, ಇವನು ನಾನು 10 ವರ್ಷದ ಕೆಳಗೆ ಕೋತಿ ಹೆಂಗಿದ್ಯಾ ಅಂತಿದ್ನ ಅದ್ ಹೊಡಿತಾವನಿ ಎಂದಂತೆ. ಅಲ್ಲ ಕಣಯ್ಯ ವೀರಪ್ಪ, 10 ವರ್ಷದ ಕೆಳಗೆ ಕೋತಿ ಹೆಂಗಿದ್ಯಾ ಅಂದೋದ್ಕೆ ಇವತ್ತು ಯಾಕೆ ಹಿಡ್ಕೊ ಹೊಡಿತಾ ಇದೀಯ ಅಂತ ಕೇಳಿದ್ನಂತೆ. ಆಗ ವೀರಪ್ಪನ ಏನ್ ಹೇಳ್ದಂತೆ ಗೊತ್ತಾ? ಏನ್ ಹೇಳ್ದ? ಅಯ್ಯ ಸುಮ್ನೆ ಹೋಗಯ್ಯ, ನಾನು ಕೋತಿಗಳು ಹೆಂಗಿರ್ತವೆ ನೋಡ್ದೆ ಇವತ್ತು ಕಣ ಅದ್ ಹೊಡಿತಾವನಿ ಎಂದಂತೆ. ಅಣ್ಣ 50 ಕೋಟಿ ದುಡ್ಡು ಕೊಡಿ ಅಂತ ಕೇಳಿದ್ನಂತಲ್ಲ, ಅವ್ನ್ಗೆ ಯಾಕಣ ಅಷ್ಟೊಂದು ದುಡ್ಡು? ವೀರಪ್ಪನಿಗೂ ವಯಸ್ಸಾಯ್ತಲ್ಲ, ಅಷ್ಟು ವರ್ಷದಿಂದಲೂ ಕಾಡಲಿದ್ದು ನಾಯಿ ನರ್ಗೋಳ ತಿಂದು ತಿಂದು ಬರ್ಬಾರ್ ರೋಗಗಳೆಲ್ಲ ಬಂದು ಮೆಟ್ಕೊಬಿಟ್ಟಿದ್ದಾವಂತಕ್ಕಂದ. ದಮ್ಮು ಕೆಮ್ಮು ಗೋರ್ಲು ಮೊಳೆ ರೋಗ ಚಪ್ಪೆ ರೋಗ ಎಲ್ಲ. ಅದಕ್ಕೆ ಪಾರಿನ್ಗೆ ಹೋಗಿ ವಾಸೆ ಮಾಡಿಸ್ಕೊಂಡ್ ಬರ್ಮ ಅಂತ 50 ಕೋಟಿ ದುಡ್ಡು ಕೇಳವನೆ. 25 ಕೋಟಿ ಮಾತ್ರ ಅವಂತ ಕತನಕ್ಕಲ್ಲ, ಇನ್ನು 25 ಕೋಟಿಯ ಕರುಣಾನಿಧಿ ಕೊಡ್ತಾನೆ. ಕರುಣಾನಿಧಿಗೆ ಯಾಕಣ 25 ಕೋಟಿ? ಬೊಡ್ಡಿದ್ದು ಸುಮ್ನಿರ್ನಾರ್ದ ಜೈಲಲ್ಲಿ ತಮಗೆ ಕಣ್ಣೊಡಿಕ್ ಹೋಗಿ ಅವಳ ಕೈಲಿ ಮೊಳೆ ಎಕ್ಕಡದಲ್ಲಿ ಹೊಡಿಸ್ಕೊಂಡು 2 ಕಣ್ಣು ಕಳ್ಕೊಬಿಟ್ಟಿದ್ದಾನಂತೆ. ಅದ್ರ ಆಪರೇಷನ್ ಮಾಡ್ಸಕ್ಕೆ 25 ಕೋಟಿ ಬೇಕಂತೆ. ಪೋಳಿ ಮಗ ವೀರಪ್ಪನ್ಗೆ 50 ಕೋಟಿ ಬೇಕಂತ. 50 ಕೋಟಿ ಏನ್ ಅವ್ರ ಅವನ್ ಮಿಂಡನ್ ಮನೆಲ್ಲ ದುಡ್ಡು ಕೊಟ್ಬಿಡುಕೆ ಆಸೆನು ದುರ್ಬೇಕು ಕಲ್ಲಣ್ಣ. ಈ ರೀತಿ ದುರಾಸೆ ಇರಬಾರ್ದು. ಓಹೋ, ಅವ್ರ ಅಪ್ಪ ಸಂಪಾದನೆ ಮಾಡಿ ಕೊಟ್ಟಿದ್ದಲ್ಲ 50 ಕೋಟಿಯ ತವಣೆ ಕೊಡ್ಬೇಕಂತ. ಅದಕ್ಕೆ ಅಣ್ಣಾರು ಒಂದ್ ಹಾಡಲ್ಲಿ ಹೇಳೋರ ಕೇಳ. ಏನಂತ ಹೇಳೋರಣ್ಣ ಅವ್ರ ಮೊದಲು ದಣಿಲಿ? ಪಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಪಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಪಾನಿಗೊಂದು ಎಲ್ಲೆ ಎಲ್ಲಿದೆ. ಅಣ್ಣ ಅದ್ಯಾರೋ ತಿರುವಳ್ಳವರಂತ ತಮಿಳ್ ಕವಿ ಇದಾರಂತಲ್ಲ, ಅವನ್ ಪ್ರತಿಮೆಯ ನಮ್ ಬೆಂಗಳೂರು ಹಲಸೂರ ಸ್ಥಾಪನೆ ಮಾಡ್ಬೇಕು ಅಂತ ಕಾಡಲ್ಲಿರೋ ವೀರಪ್ಪನ್ಗೆ ಯಾರಣ್ಣ ಐಡಿಯಾ ಕೊಟ್ಟವರು? ಸ್ಥಾಪಿಸ್ಲಿಕ್ಕಂತ ಬೇಡ ಅನ್ನೋದಿಲ್ಲ, ಆದ್ರೆ ತಿರುವಳ್ಳೂರ್ ಪ್ರತಿಮೆ ಯಾವ ರೀತಿ ಸ್ಥಾಪಿಸ್ಬೇಕು ಅಂತ ಏನಾರ ಗೊತ್ತಾ ಗುಬಾಲ್ ವೀರಪ್ಪನ್ಗೆ? ತಿರುವಳ್ಳೂರ್ ಕವಿ ಒಬ್ಬ ಮಹಾಕವಿ. ಕರ್ನಾಟಕದಲ್ಲಿ ಸರ್ವಜ್ಞ ಪಂಪಾರನ್ನ ಇಂಥ ಕವಿಗಳು ಇದ್ದಂಗೆ ಕನ್ಲ. ಅಂತ ಕವಿಗೆ ನಮ್ ದೇಶದಲ್ಲಿ ಎಲ್ಲೂ ಅಪಮಾನ ಮಾಡೋದು ಬೇಡ. 2 ಸರ್ಕಾರದವರು ಸೇರ್ಕೊಂಡು ಕರ್ನಾಟಕದ ಎಲ್ಲಾ ಸಂಘ ಸಂಸ್ಥೆ ಸಾರ್ವಜನಿಕರ ಅಭಿಪ್ರಾಯ ತಿಳ್ಕೊಂಡು ಪ್ರತಿಮೆಯ ಸ್ಥಾಪನೆ ಮಾಡ್ಬೇಕೆ ಹೊರತು ಸುಮ್ಮನಿಗೆ ಎದುರಿಸ್ಕೊಂಡು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ದರದಿಂದ ಪ್ರತಿಮೆ ಸ್ಥಾಪಿಸಕ್ ಹೋದ್ರೆ ಯಾರಿಗೂ ಒಳ್ಳೇದಲ್ಲ ಕಲ್ಲಣ್ಣ. ಆದ್ರೂ ಈ ರೀತಿ ಒಬ್ಬ ಕಿಡಿಗೇಡಿ ವೀರಪ್ಪನ ಮುಖಾಂತರ ತಿರುವಳ್ಳೂರು ಪ್ರತಿಮೆ ಸ್ಥಾಪನೆ ಮಾಡಿ ಅಂತ ಬೇಡಿಕೆ ಇಟ್ಟವರಲ್ಲ, ಇದು ಆ ಕವಿಗೆ ಮಾರ್ದಂತ ಅವಮಾನ ಕಲ್ಲಣ್ಣ. ಲೋ ಕೋಟಿಯರ ವೀರಪ್ಪನಿಗೆ ಎಲ್ಲೋ ಏನೋ ಒಕ್ಕಲಿಸ್ಕೊಂಡದಕ್ಕಂದ್ಲ. ಗ್ರಾಚಾರ ಬಂದ್ರೆ ಯಾಚಾರ ಬಿಡುದಿಲ್ವಂತಲ್ಲ, ಹಂಗೆ ವೀರಪ್ಪನಿಗೆ ಗ್ರಾಚಾರ ಈಗ ತುಂಬ ಬಂದದೆ. ಸೂಳೆ ಮಗ ವೀರಪ್ಪನಿಗೆ ನಮ್ಮ ಅಣ್ಣವರೇ ಬೇಕೈತೆ ಹೇಳ್ಕೋಕೆ. ಬಡವ್ರ ರಕ್ತ ಕುಡಿದು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಬಡ್ಕೊಂಡವ್ರಲ್ಲ ರಾಜಕಾರಣಿಗಳು, ಅವ್ರಲ್ಲಿ ಯಾರು ಒಬ್ರು ಹೇಳಕ್ ಹೋಗಿರೋ ನಮ್ ಜನಕ್ಕೆ ಎಷ್ಟೋ ನೆಮ್ಮದಿ ಆಗುದು ಕಂದ. ಕರೆಕ್ಟ್ ಆಗಿ ಹೇಳ್ದ ಕಾರಣ ಅಣ್ಣ. ರಾಜೀವ್ ಗಾಂಧಿ ಕೊಲೆ ಮಾಡ್ದ LTT ಶಿವರಾಸನ್ನೇ ಬೆಂಗಳೂರು ಕ್ವಾಣಕೊಂಡಲ್ಲಿ ಹಿಡಿದು ಬಿಸಾಕಿದ್ರು ನಮ್ ಪೊಲೀಸ್ನವರು.
ಇಲ್ಲಿಂದ ಅನಾಚಾರ ಮಾಡಿ ತಪ್ಪಿಸ್ಕೊಂಡೋಗಿ ಹೊರದೇಶದಲ್ಲಿ ಕುಂತವ್ರನ್ನ ಹಿಡಿದು ಎಳ್ಕ ಬಂದ್ರು ನಮ್ಮ ಪೊಲೀಸ್ನವರು. ಕರ್ನಾಟಕದ ಪೊಲೀಸ್ನವ್ರಿಗೆ ಅಷ್ಟೊಂದು ಹೆಸರದೆ, ಅಂತದ್ರಲ್ಲಿ ಈ ಜುಜ್ಮಿ ನನ್ನ ಮಗ ವೀರಪ್ಪನ ಹಿಡಿಯಕ್ಕಾಗೋದಿಲ್ವಣ್ಣ. ಆದ್ರೂ ಅಷ್ಟು ಮೆರಿತಾವನಲ್ಲಿ ಏನಿರ್ಬೋದಣ್ಣ ಇದು? ಅವನಿಗೆ ಮೆರಿಬೇಕಾದ್ರೆ ಕಾರಣ ನಮ್ ರಾಜಕೀಯದವ್ರು ಕಂದ್ಲ. ಗೋಳಿ ಮಕ್ಕಳು ರಾಜಕಾರಣಿಗಳು ವೀರಪ್ಪನಿಗೆ ಸಪೋರ್ಟ್ ಕೊಟ್ಟು 100 ಜನ ಪ್ರಾಣ ತೆಗ್ಸಿದ್ರು. 2000ಕ್ಕಿಂತಲೂ ಹೆಚ್ಚಾಗಿ ಆನೆಗಳ ಕೊಲ್ಸಿದ್ರು, ಸಾವಿರಾರು ಗಂಧದ ಮರಗಳ ಕಡಿಸಿದ್ರು. ಇಷ್ಟು ದೊಡ್ಡ ಡಕಾಯಿತನಾಗೆ ವೀರಪ್ಪನನ್ನ ಬೆಳೆಸಿ ತಮ್ಮ ಬೇಳೆಗಳ ಬೇಯಿಸ್ಕೊಂಡ್ರು ಕಂದ್ಲ ರಾಜಕಾರಣಿಗಳು. ವೀರಪ್ಪನನ್ನ ಆಗಿಡ್ತೀವಿ ಈಗಿಡ್ತೀವಿ ಅನ್ಕಂದು ಸರ್ಕಾರದಿಂದ 100 ಕೋಟಿ ಬಿಡುಗಡೆ ಮಾಡಿಸ್ಕೊಂಡು ಪೇಪರ್ನವ್ರಿಗೆ ಪೋಚ್ ಕಟ್ಕೊಂಡು ನಿಂತವ್ರೆ ಬೋಳಿ ಮಕ್ಕಳು. ಅಲ್ಲ ಕಂದ್ಲ, ಈ ನನ್ನ ಮಕ್ಕಳ ವೀರಪ್ಪನಿಗಿಂತ ಜಾಸ್ತಿ ಆಗ್ಬಿಟ್ಟು ನಮ್ಮ ದೇಶ ನಮ್ಮ ನಾಡು ಚಿಚ್ಚಿದ್ರಾಗೋಯ್ತು. ಮೊಳಕೆಯಲ್ಲಿ ಆ ನನ್ನ ಮಗ ವೀರಪ್ಪನನ್ನ ಹಿಡಿದು ಅವನ ನರವ ಕಟ್ ಮಾಡಿ ಬಳ್ಳಾರಿ ಜೈಲ್ಗೆ ಹಾಕಿದ್ರೆ ಆ ವೀರಪ್ಪನ ಇಷ್ಟು ಮಟ್ಟಿಗೆ ಬೆಳೆದು ನಮ್ಮ ಕರ್ನಾಟಕದ ರತ್ನ ರಾಜನ ಮೈ ಮುಟ್ಟುಕೊಂಡು ಬರ್ತಿರ್ಲಿಲ್ಲ ಕಂದ. ನಮ್ಮ ರಾಜಕೀಯ ವ್ಯವಸ್ಥೆಗೆ ಯಾತ್ರೆಲ್ಲ ಹೊಡಿಬೇಕು. ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬೊಗಳೆ ಬುಟ್ಕಂದು, ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬೊಗಳೆ ಬುಟ್ಕಂದು, ಜನ ಸೇವೆ ಈಶ ಸೇವೆ ಅಂತರ್ವೇದ್ಗೆ ನಿಂತ್ಕಂದು, ಹೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಾಟವ, ತಡ್ಕೊಳ್ಳ ಕಾಯ್ತಾ ಇಲ್ಲ ಕಳ್ಳನ ಮಕ್ಕಳು ಕಾಟವ, ಹೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಾಟವ, ತಡ್ಕೊಳ್ಳೋ ಕಾಯ್ತಾ ಇಲ್ಲ ಕಳ್ಳನ ಮಕ್ಕಳು ಕಾಟವ. ವೀರಪ್ಪನ ಬೆಳೆಸ್ಬಿಟ್ಟು ಆಡ್ತಾರ ಮಂಗನಾಟವ, ಒಟ್ಟಾಡ್ಸ್ಕೊಂಡ್ ಹೊಡ್ರಿ ಇವ್ರಿಗೆ ಹಿಡ್ಕೊಂಡ್ ಕತ್ತನ ಪಟ್ಟಿಯ. ಅಣ್ಣ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಬುದ್ಧಿವಂತರು ಯಾರಣ್ಣ? ವೀರಪ್ಪನೂ ಕಂದ್ಲ. ನಿಂಗೆ ಹೆಂಗ್ ಗೊತ್ತಣ್ಣ? ಉಚ್ಚಾಸ್ಪತ್ರದ ಬುಚ್ಚ ನಾನು ಅರ್ಧ ಬುದ್ಧಿವಂತ ಅಂತ ಹೇಳ್ತಿದ್ದ ಕಂದ್ಲ. ಅದಕ್ಕೆ ನಾನು ವೀರಪ್ಪನು ಪೂರ್ತಿ ಬುದ್ಧಿವಂತ ಅಂತ ಹೇಳ್ದಿ. ಲೋ ಕಲ್ಲಣ್ಣ, ಏನಣ್ಣ? ಒಂದ್ಸರಿ ವೀರಪ್ಪನು ಉಚ್ಚಾಸ್ಪತ್ರೆಗೆ ಹೋಗಿ ಎಲ್ಲಾ ಹುಚ್ಚರಿಗೂ ಸ್ವೀಟ್ ಅಂತ ಇದ್ನಂತ ಕಂದ್ಲ. ಅದ ನೋಡ್ಬಿಟ್ಟು ಆ ಬುಚ್ಚ ಅನ್ನಂತೆ, ನೋಡ್ರೋ ಯಾವನೋ ಬುಚ್ಚ ಎಲ್ಕ ಸ್ವೀಟ್ ಅಂತವನೇ ಅಂತ. ಅದಕ್ಕೆ ಬಾಕಿ ಹುಚ್ಚರು ಎಲ್ಲೋ ವೀರಪ್ಪನು ಇವತ್ತು ಉಚ್ಚಾಸ್ಪತ್ರೆಗೆ ಅಡ್ಮಿಟ್ ಆಗಿರ್ಬೇಕು, ಅದಕ್ಕೆ ಕುಸಿಲಿ ಸ್ವೀಟ್ ಅಂತವನೇ ಅಂದ್ರಂತೆ. ಆವತ್ತ ಹುಚ್ಚರು ಮಾತಾ ಕೇಳ್ಬಿಟ್ಟು ವೀರಪ್ಪನ ಕಾಡ್ಗೋಗಿ ಸೇರ್ಕಂದಂತ ಕಂದ್ಲ. ಇನ್ನು ಊರೊಳಕ್ಕೆ ಬರ್ನಿಲ್ಲ, ಅಲ್ಲೇ ಬೋಡತ್ತದು ಕಾಡ್ಗೋಗಿ ಸೇರ್ಕಂದು ಬೋಟಿದು ಮರ ಗಿರ ಹತ್ತದ್ ಕಲ್ತ್ಕಂದು ಕೋತಿ ಹೆಂಗ್ ಆಗ್ಬಿಟ್ಟವನೇ ಕಂದ್ಲ, ಹುಚ್ಚ ಮುಂಡತ್ತದು. ಅಣ್ಣ, ಅದೆಲ್ಲ ಟೀ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾರಂತಲ್ಲ, ಅವ್ರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾವನಲ್ಲ, ಈ ವೀರಪ್ಪನ್ಗೂ ಅವ್ರಿಗೂ ಏನಣ್ಣ ಸಂಬಂಧ? ಆ ಟೀ ತೋಟದಲ್ಲಿ ಕೆಲಸ ಮಾಡೋರು ವೀರಪ್ಪನ ವಂಶಕ್ರಂತ ಕಂದ್ಲ. ವೀರಪ್ಪನು ಅವ್ರಿಗೆಲ್ಲ ಯಾರ್ದು ಹಂಗಾಮಿ ದುಡ್ಡಲ್ಲಿ ಕೂಲಿಯ ಜಾಸ್ತಿ ಕೊಡಿಸ್ಬಿಟ್ಟು ಅವ್ರಿಗೆಲ್ಲ ಲೀಡರ್ ಆಗ್ಬಿಟ್ಟು ನಾಳಿದ್ದು ಬಿಡುಗಡೆ ಆದ್ರೆ ಏಕ್ದಮ್ ರಾಜಕೀಯಕ್ಕೂ ದುಂಬಿಟ್ಟು ಎಲೆಕ್ಷನ್ಗೂ ನಿಂತ್ಕೊಂಡು ಅವ್ರು ಓಟ್ ಹಾಕಿಸ್ಕೊಂಡ್ ಗೆದ್ ಬರ್ಬೋದು ಅಂತ ಹಿಂಗ್ ಕೂಲಿ ಜಾಸ್ತಿ ಮಾಡಿ ಅಂತ ಕೇಳವನ ಕಂದ್ಲ. ಲೋ ಕಲ್ಲಣ್ಣ, ಇವನ್ ಮೂಸುಡಿಯೋ ಇವನ್ ಬೇಡ್ಕಿಯೋ ಒಂದ್ಕೂ ತಳ ಬುಡ ಏನು ಇಲ್ಲ ಕಂದ್ಲ. ಒಳ್ಳೆ ತಲೆ ಕೆಟ್ಟದ್ರ ಹಿಂಗೆ ಇವೆಲ್ಲ ಕೇಳಾರ್ಲ. ಅವನ್ ಯಾರೋ ಒಂದ್ ಊರಲ್ಲಿ ಅವ್ರ ಅಪ್ಪನ್ ಕೇಳ್ತಿದ್ದಂತಾರ. ಹಂಗೆ ಏನಂತ ಕೇಳ್ತಿದ್ದಣ್ಣ? ಹಿಂಗೆ ಯಾವ್ದೋ ಒಂದ್ ಊರಲ್ಲಿ ಪಟೇಲಂಗ ಒಬ್ಬನೇ ಒಬ್ಬ ಮಗ ಇದ್ನಂತ ಕಂದ್ಲ. ಏನ್ ಪಟೇಲ ಯಾತ್ಕೋ ಕಡಿಮೆ ಇಲ್ದಂಗೆ ಮಗನ ಬೆಳೆಸ್ಬಿಟ್ಟವನೆ. ಸರಿ, ಪಟೇಲ ಮಗನ್ಗೆ ಮದುವೆ ವಯಸ್ಸು ಮೀರೋದ್ರು ಮದುವೆನೆ ಮಾಡಿರ್ಲಿಲ್ವಂತ ಕಂದ್ಲ. ಮಗನ್ಗೆ ಕ್ವಾಪತ್ಬಿಟ್ಟು ಒಂದ್ಸರಿ ಬೀದಿಲಿ ನಿಂತ್ಕೊಂಡು ಅವ್ರ ಅಪ್ಪನನ್ಗೆ ಜಗಳ ಆಡ್ತಾವನೆ. ಏನಂತ? ನೋಡಪ್ಪ, ನನಗೂ ಮದುವೆ ಮಾಡು, ನಂದು ಉಪ್ಪು ಹುಳಿ ಖಾರ ತಿಂದಂತ ಮೈಯಲ್ವೇ, ಹಂಗೆ ಹಿಂಗೆ ಅಂತ ಕೇಳ್ತಾವನೆ ಕಂದ್ಲ. ಅವ್ನ ಮಾತಾ ಕೇಳ್ಬಿಟ್ಟು ಪಟೇಲಂಗು ಕ್ವಾಪತ್ ಬಿಡ್ತು, ಅಯ್ಯೋ ಮುಂಡೆದೆ, ನಿನಗೆ ಈಗ್ಲೇ ಯಾಕ್ಲ ಮದುವೆ, ತಿಂದು ಮೈ ಬೆಳೆಸ್ಕೊಂಡು ಸೋಮಾರಿ ಆಗ್ಬಿಟ್ಟಿದೀಯೇ, ಒಂದ್ ಜವಾಬ್ದಾರಿ ಏನಂತ ಕಲೀನಿಲ್ಲ, ನೀನು ಮೊದ್ಲು ಮನೆ ಕಡೆ ಒಂದ್ ಜವಾಬ್ದಾರಿ ತಕೋ, ಆಮೇಲೆ ಮದುವೆ ಮಾಡ್ತೀನಿ ಅನ್ನಂತ ಕಂದ್ಲ. ಆಗ ಮಗನ್ಗೆ ತೀಕ್ಲದ್ಬಿಟ್ಟು, ಅಪ್ಪೋ ಮೊದ್ಲು ನೀ ಮದುವೆ ಮಾಡೋ ಜವಾಬ್ದಾರಿ ಅದೇ ಆಗಿದೆ ಅದೇ ಬರ್ತದೆ ಅನ್ಕಂದು ಒಂದೇ ಸಮನೆ ಹಠ ಮಾಡ್ಕೊಂಡು ಅವ್ರ ಅಪ್ಪನ ಪೀಡಿಸ್ತಿದ್ದಂತ ಕಂದ್ಲ. ಸರಿ, ಪಟೇಲಂಗು ಮಗ ನಿಮಿಸಿಯ ತಡಿಕಾಗ್ರೆ ಥೂ ಅತ್ತಾಗ ನಡ್ಲ ಮಗನೇ, ನಿನ್ ಕಷ್ಟ ನೋಡು ಕಾಯ್ತಾ ಇಲ್ಲ, ಅತ್ತಾಗ ಯಾವರೆಲ್ಲಾರು ಒಂದ್ ಹೆಣ್ಣು ನೋಡ್ಕೊ ಬರ್ಮ ನಡಿ ಅನ್ನಂತೆ. ಸರಿ, ಅವ್ರ ಅಪ್ಪ ಕರ್ದಾಗ ಮಗ ಹೆಣ್ಣು ನೋಡಕ್ ಹೋಗಿಲ್ಲ, ಹೋಗ್ನಿಲ್ಲ. ಅವನೇನ್ ಹೇಳ್ತಾವನ ಅವ್ರ ಅಪ್ಪನಿಗೆ, ಅಪ್ಪೋ ಹೊರಗಡೆ ಯಾಕೆ ಹೆಣ್ಣು ನೋಡೋದು, ಇಲ್ಲ ನಮ್ಮ ಮಟ್ಟಿಲೆ ಅಜ್ಜಿ ಅವಳೆಲ್ಲ ಅವಳೇ ಮದುವೆ ಮಾಡುವಂತ ಕಂದ. ಪಾಟೇಲಂಗು ಕ್ವಾಪತ್ ಬಿಡ್ತು, ಅಯ್ಯೋ ಲೋಪರ್ ಬೊಡ್ಡಿಯೇ ಇದ್ನೆ, ಆ ಅಜ್ಜಿನ ಮೂವಕ್ಕಂದ್ಲ ಅನ್ನಂತೆ. ಆಗ ಮಗ ಏನ್ ಹೇಳ್ತಾವನೆ, ಮತ್ತೆ ನೀನು ನಮ್ಮವನು ಮದ್ವೆ ಆಗಿದ್ದೀಯೇ, ನಾನು ನಿಮ್ಮವನು ಮದ್ವೆ ಆಯ್ತೀನಿ, ಇಬ್ರಿಗೂ ಸಾಮ್ಸಾಮ ಆಯ್ತದೆ ಅನ್ನಂತೆ ಕಂದ್ಲ. ಅವ್ನ ಮಾತಾ ಕೇಳ್ಬಿಟ್ಟು ಪಾಟೇಲಂಗ್ ಜಿಮ್ಮು ಹೊಂಟೈತಂತೆ. ಹಂಗೆ ಕಲ್ಲಣ್ಣ, ಪಾಟೇಲಂಗ್ ಮಗನಂಗೆ ಕಲ್ಲ, ತಾಯಿ ಗಂಡನ ಮಗ ವೀರಪ್ಪನುವೆ. ಅಣ್ಣ, ಆ ವೀರಪ್ಪ ಇರೋದಕ್ಕೆ ನಾವೆಲ್ಲ ಕಾಡ್ ಹೋಗಿ ರಾಜಣ್ಣನ ಯಾಕೆ ಬಿಡ್ಸ್ಕೊಂಡ್ ಬರ್ಬಾರ್ದು? ನಾವೇನ ಕಾಡ್ಗ ಹೋಗಿ ವೀರಪ್ಪನ ಎದುರಿಸಿ ಅಣ್ಣವ್ರ ಬಿಡಿಸ್ಕೊಂಡ್ ಬರ್ಬೋದು ಕಂದ್ಲ. ಅದೇನೋ ಇಲಿ ಹೊಡಿಕ್ ಹೋಗಿ ಗಣೇಶನ್ ಗೇಟ್ ಬೀಳ್ತಂತಲ್ಲ, ಹಂಗ ಆಗ್ಬಾರ್ದು ಅಂತ ಮೊದ್ಲೇ ಹುಚ್ಚ ಮುಡ್ಯದು ಜನ ನೋಡ್ಬಿಟ್ಟು ಅಣ್ಣವ್ರಿಗೆ ಏನಾರ ಅಪಾಯ ಮಾಡ್ಬಿಟ್ರೆ ಅದಕ್ಕೆ ಬೇಡ ಸುಮ್ನಿದ್ ಬಿಡ್ಲ, ಅಣ್ಣ ಬರೋ ಗಂಟ್ ಕಾಯ್ಮ. ಹಂಗಾದ್ರೆ ಕಾಡ್ ಹೋಗಕ್ ಆಗೋದಿಲ್ಲ ಅನ್ನೋ? ಆಗದೆ ಇರೋದು ಯಾವ್ದಲ್ಲ ದೇಶದಲ್ಲಿ, ಆದ್ರೆ ಇದು ಸಮಯ ಅಲ್ಲ ಅಂತ ನಾನಂದದ್ದು. ಕೈಲಾಗುದಿಲ್ಲ ಅಂತಲ್ಲ, ಅಣ್ಣವ್ರ ಹೇಳಿರುದಿಲ್ಲ. ಏನಂತ? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಅಣ್ಣ,
ಅದ್ಯಾರೋ ಉಗ್ರಗಾಮಿಗಳು ಅಂತ ಇದಾರಂತಲ್ಲ, ಅವ್ರಿಗೆ ಈ ವೀರಪ್ಪನೇ ಲೀಡರ್ ಆಗ್ತಾ ಇದ್ದಾನಂತೆ. ಮೂಕಂತ ತಕಲ ಎಲ್ಲ ಆಯ್ತು. ನನ್ನ ಈಗ ಬಂಗಿ ನೆಟ್ಟವನೇ ಅಂದಂಗೆ ಈ ಮುದಾಯ್ಸ್ನಲ್ಲಿ ಯಾವ ಲೀಡರ್ ಅದಾನು ವೀರಪ್ಪನ್ ಹತ್ತದು ಒಂದ್ ಬಂದು ಕೆತ್ತಕ್ಕೂ ಮುಲ್ಕನಂತೆ. ಅಲ್ಲಕ್ಕಂದ್ಲ ಹೋಗಿ ಹೋಗಿ ಗುಂಡ್ಗೋಬಿ ನನ್ನ ಮಗನ್ಗೆ ಲೀಡರ್ಶಿಪ್ ಕೊಟ್ಕೊಂಡ್ ನಿಂತವ್ರಲ್ಲ ಉಗ್ರಗಾಮಿಗಳು ಗುಂಪು, ಅದು ಇನ್ನೆಂತ ಗದ್ಕಟ್ಟೋಗಿರ್ಬೇಕಲ್ಲ. ಅರ್ಸನ್ಗೆ ಯಾಕೆ ಆರಂಭ, ದಾಸನಿಗೆ ಯಾಕೆ ದನಕರ ಅಂದಂಗೆ ಈ ವೀರಪ್ಪನಿಗೆ ಯಾಕೆ ಲೀಡರ್ಶಿಪ್? ಅವನೇನು ಕೋಮದನ ಕಾಣಿ ಉಗ್ರಗಾಮಿಗಳಿಗೆ ಲೀಡರ್ ಆಗ್ಬಿಟ್ಟು ಅವನು ಇಲ್ಲಿವರೆಗೆ ಮಾಡಿರೋ ತಪ್ಪೆ ಕಲ್ಲಣ್ಣ ನಂಗೆ ಕ್ಷಮಿಸ್ಬಿಡ್ರಣ್ಣ. ನನಗೂ ವಯಸ್ಸಾಯ್ತು, ಇನ್ಮೇಲೆ ನಾಡಿಗೆ ಬಂದು ಮನಸ್ಸು ನಂಗೆ ಬಾಳ್ತೀನಿ ಅಂತ ಏನಾರ ಕೇಳಿದ್ರೆ ಹೆಂಗ ಹೋಗ್ಲಿ ಅನ್ಕಂದ್ ಕ್ಷಮಾಪಣೆ ಕೊಟ್ಟು ಯಾವ ತಾಲೂಕು ಆಫೀಸಲ್ಲಾರ ಪಿ.ಯು ಒಂದ್ ಕೆಲಸ ಕೊಡ್ಮಕ್ಕಂದ್ಲ. ಅದು ಬೇಡ ಅಂದ್ರೆ ಬರ್ಲಿ ನಮ್ಮ ಮಂಡ್ಯ ಎಚ್ಚರಿಕೆ ಯಾರಲ್ಲ ಮನೆಗಾರ ಸೇರಿಸ್ಕೊಡ್ತೀನಿ ಅಂದ್ಗಿಂದ್ಗಳಿಗೆ ಮಡ್ಡಿ ಹಾಕೊಂಡು ಇರ್ಲಿ. ಓಹೋ ಉಗ್ರಗಾಮಿ ಅದನಂತ ಉಗ್ರಗಾಮಿ. ಅವ್ನು ಯಾರು ಹಂಗೆ ಐತು ನನಗೆ ಹಳೆ ಕಂಬಳಿ ಕೊಟ್ರೆ ಗುದ್ದಿ ಗುದ್ದಿ ಮೊಳ ಆಗ್ತಿದ್ದಂತೆ. ಹಂಗೆ ಈ ವೀರಪ್ಪನೂ ಅಷ್ಟೊಷ್ಟಿನ ಜಿಮ್ ಸಹಿತ ಬುಟ್ಕೊಂಡವ್ರಲ್ಲ, ಅದ್ಕಾರು ಬೆಲೆ ಕೊಟ್ಟು ನಮ್ಮ ಅಣ್ಣವ್ರ ಬುಟ್ಬಿಡ್ಕಿಲ್ವಲ್ಲ. ಅತಿ ಬುದ್ಧಿವಂತಾನ ಬೇಡಕಂದ್ಲ ಮನಸ್ಸುನಿಗೆ. ಹಿಂಗೆ ಇಬ್ರು ಕಳ್ರು ಜೈಲಲ್ಲಿ ಮಾತಾಡ್ಕತ್ತಿದ್ರ ಅಂತಕ್ಕಂದ್ಲ. ಏನಂತ? ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ್ ಕೇಳುದ್ನಂತೆ, ನೀ ಏನ್ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದೆ ಅಂತ. ಆಗ ಅವನು ನಾನು ಹಿಂಗಿಂಗೆ ಯಾರನ್ನ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಬಂದಿಕ್ಕನ, ನೀ ಏನ್ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದೆ ಅಂತ ತಿರಿಕಂದ್ ಅವನು ಕೇಳುದಂತೆ ಕಂದ್ಲ. ಆಗ ಎರಡನೇ ಕಳ್ಳ ಅಯ್ಯೋ ಏನ್ ಹೇಳನೆ, ಗೌರ್ಮೆಂಟ್ನವ್ರಿಗೆ ನನ್ನ ಮೇಲೆ ಬಾಳ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು, ಅದಕ್ಕೆ ಜೈಲಿಗೆ ತಂದು ಹಾಕವ್ರ ಏನಂತೆ. ಹೌದಾ ಹಂಗ ನಿನ್ ಮೇಲೆ ಗೌರ್ಮೆಂಟ್ನವ್ರಿಗೆ ಹೊಟ್ಟೆ ಕಿಚ್ಚು ಅಂತ ಕೇಳುದಂತ ಕಲ. ಆಗ ಅವನು ಏನ್ ಕುಯಿಲ ಗೌರ್ಮೆಂಟ್ನವ್ರಿಗಿಂತ ನಾನೇ ಚೆನ್ನಾಗಿ ನೋಡ್ಕೊಳ ಪ್ರಿಂಟ್ ಮಾಡ್ತಿದ್ದಿ, ಅದಕ್ಕೆ ಜೈಲ್ಗೆ ಹಾಕೋರ ಏನಂತೆ. ಹಂಗೆ ಕಲ್ಲಣ್ಣ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ನಾನ್ ಮಾಡ್ತ ಕೆಲ್ಸಗಳೆಲ್ಲ ಸಾಚುವಾದವು ಅಂತ ತಿಳ್ಕೊಬಿಟ್ಟವನಕಂದ್ಲ ವೀರಪ್ಪನು. ಅವನ್ಗೆ ನೀ ಮಾಡ್ತಾರ ಕೆಲ್ಸಗಳೆಲ್ಲ ತಪ್ಪು ಅಂತ ಬುದ್ಗಿದ್ದಿ ಹೇಳಿ ದಾರಿ ತರೋಕೆ ಯಾರ ಕೈಲೂ ಆಗುದಿಲ್ಲ ಕಂದ್ಲ. ಆ ಕೆಲ್ಸ ನಮ್ಮ ಅಣ್ಣವ್ರ ಕೈಲಿ ಮಾತ್ರ ಸಾಧ್ಯ ಕಂದ್ಲ. ಸತ್ಯದ ಹಾದಿಯಲ್ಲಿ ಸಂಕಟವೇ ಇಲ್ಲ, ಸುಳ್ಳಿನ ದಾರಿಯಲ್ಲಿ ಸುಖವೆಂದು ಇಲ್ಲ, ಸತ್ಯವಂತರಿಗೆಂದು ಸಾವೆಂದು ಇಲ್ಲ. ಎಷ್ಟು ದಿನ ಕಾಡಲ್ಲಿ ನೀ ಬಾಡುವೆ, ಹೇಳು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಎಷ್ಟು ದಿನ ಕಾಡಲ್ಲಿ ನೀ ಬಾಡುವೆ, ಹೇಳು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಕಾಡಿನ ನಡುವೆ ಬೆಳೆದರು ನೀನು, ನಾಡನ್ನು ಬಿಟ್ಟು ಬಾಡುವೆ ಏನು. ಕಾಡಿನ ನಡುವೆ ಬೆಳೆದರು ನೀನು, ನಾಡನ್ನು ಬಿಟ್ಟು ಬಾಡುವೆ ಏನು. ಕಣ್ಣು ಹಿಡಿದು ಮೆರೆದೋರೆಲ್ಲ ಏನಾದರು, ಏನೋ ಗುಂಡಿ ನೆಟ್ಟು ತಿಂದು ಕೊನೆಗೆ ಮಣ್ಣಾದರು. ಕಣ್ಣು ಹಿಡಿದು ಮೆರೆದೋರೆಲ್ಲ ಏನಾದರು, ನೇಟು ತಿಂದು ಕೊನೆಗೆ ಮಣ್ಣಾದರು. ಇನ್ನು ನೀನ್ಯಾವ ಲೆಕ್ಕ ಹೇಳೋ ವೀರಪ್ಪನೆ, ಕೇಳು ಕಾಡುಗಳ್ಳನೆ. ಎಷ್ಟು ದಿನ ಕಾಡಲ್ಲಿ ನೀ ಬಾಡುವೆ, ಹೇಳು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಅಣ್ಣೋ ಅವ್ನು ಯಾರೋ ನೆಕ್ಕಿರೋನ್ ಗೋಪಾಲ ಅಂತ ಇದ್ದಾನಂತಲ್ಲ, ಅವನ್ ಮಾತ್ರ ವೀರಪ್ಪನ ಹೋದನಂತೆ. ಆ ವೀರಪ್ಪನ ಅವನಿಗೇನು ಮಾಡೋದಿಲ್ವಾ? ಅವನು ನೆಕ್ಕಿರೋನ್ ಗೋಪಾಲ ಅಲ್ಲಕಂದ್ಲ, ನೆಕ್ಕೋ ನನ್ನ ಮಗ ಗೋಪಾಲನು. ಗೋಪಾಲನು ವೀರಪ್ಪನು ದೊಡ್ಡ ಚಿಕ್ಕಪ್ತಿರ್ ಮಕ್ಳು ಅಂತಕ್ಕಂದ್ಲ, ಅದಕ್ಕೆ ವೀರಪ್ಪನ ಅವ್ನಿಗೇನು ಮಾಡುದಿಲ್ಲ ಅಲ್ಲಕಂದ್ಲ. ನಮ್ ಸರ್ಕಾರ ತಮಿಳ್ ಸರ್ಕಾರ ಎರಡೂ ಸೇರಿ 16 ವರ್ಷದಿಂದಲೂ ವೀರಪ್ಪನ ಇಡಕ್ಕೆ 300-400 ಕೋಟಿ ಖರ್ಚು ಮಾಡ್ತಾವ್ರೆ.
ಯಾವ ಪೊಲೀಸ್ಗೂ ಸಿಗದೆ ಇರುವಂತ ವೀರಪ್ಪನು ಈ ಗೋಪಾಲನ್ ಸಿಗ್ತಾನೆ ಅಂದ್ರೆ ಅವ್ರಿಬ್ರು ಲಿಂಕ್ ಹೆಂಗಿರ್ಬೋದು ಲೆಕ್ಕ ಹಾಕಲ್ಲ. ಈ ಗೋಪಾಲನ್ ಮೀಸೆ ವೀರಪ್ಪನ ಮೀಸೆ ಎರಡು ಒಂದೇ ಯಾಕಂದ್ಲ ಯಾರು ಅಂತ ಕಂಡಿಡಿಕೆ ಆಗುದಿಲ್ಲ. ಕಲ್ಲಣ್ಣ, ಈ ವೀರಪ್ಪನ ಮೀಸೆ ಅವಲ್ಲ, ಅವು ಒರಿಜಿನಲ್ ಮೀಸೆ ಅಲ್ಲಕ್ಕಲ್ಲ, ಡೂಪ್ಲಿಕೇಟ್. ಮತ್ತೆ ವೀರಪ್ಪನ ಮೀಸೆ ಏನಾದ್ವಣ? ಅವನಿಗೆ ಮೀಸೆ ಎಲ್ಲಿದ್ವಲ್ಲ, ಮೊದ್ಲೇ ಅವನು ಕಾಡ್ಗಳಾಗೋಕ್ ಮುಂಚೆ ಊರಲ್ಲಿ ಇದ್ನಲ್ಲ, ಆಗ ಮೀಸೆದೊಂದು ಪ್ರಸಂಗ ನಡೀತು ಕನ್ಲ. ಏನಣ್ಣ? ಆ ವೀರಪ್ಪನ ಊರಲ್ಲಿ ಇದ್ದಾಗ ಎಲ್ಲ ಬರ್ಪ ಅಂತ ಆಡ್ಕತ್ತಿದ್ರಂತ ಕನ್ಲ. ಬರ್ಪ ಅಂದ್ರೆ ಗೊತ್ತಲಾ ಏನಣ್ಣ? ಹಂಗಂದ್ರೆ ಯಾವ ಗಂಡಸ್ಗೆ 20-30 ವರ್ಷ ಆದ್ರೂ ಮಕ್ಕಳ ಮೀಸೆಗಡ್ಡೆ ಮೊಳಿದಿಲ್ವೋ ಅಂತ ಗಂಡಸ್ಗೆ ಬರ್ಪ ಅಂತ ಕರೀತಾರೆ ಕನ್ಲ. ಸರಿ, ವೀರಪ್ಪಂಗೂ ಮೀಸೆಗಡ್ಡೆ ಇರ್ನಿಲ್ವಲ್ಲ, ಎಲ್ರು ಇವನ ಬರ್ಪ ಅಂತ ಅಂಗಿಸ್ತಿದ್ರಂತ ಕನ್ಲ. ಈಗ ಅನ್ನೋದ ತಪ್ಪಿಸ್ಕೋಬೇಕು ಅನ್ಬಿಟ್ಟು ವೀರಪ್ಪನ ಒಂದ್ಸರಿ ಯೋಚನೆ ಮಾಡವನೆ. ಏನಂತ? ಎಲ್ಲ ನನ್ನ ಬರ್ಪ ಮೀಸೆ ಇಲ್ದಾರ ಅಂತ ಅಂಗಿಸ್ತಾರೆ, ಏನಾದ್ರೂ ಮಾಡಿ ನಾಟಕಕ್ಕಾದ್ರೂ ಸೇರ್ಕೊಂಡು ಮೀಸೇರೋ ಪಾತ್ರನೇ ಮಾಡ್ಬೇಕು ಅನ್ಕೊಂಡು ಮಹಾಭಾರತ ನಾಟಕಕ್ಕೆ ಸೇರ್ಕೊಂಡು ಬಲರಾಮನ್ ಪಾತ್ರ ಮಾಡ್ಬಿಟ್ಟವನೆ ಕನ್ಲ. ಸರಿ, ನಾಟಕದ ದಿವ್ಸನು ಬಂತು. ಆ ವೀರಪ್ಪನ್ ಏನ್ ಮಾಡ್ಬಿಟ್ಟಾನೆ, ಮೇಕಪ್ ಮಾಡ್ತಾನಲ್ಲ, ಬಣ್ಣ ಹೊಡಿತಾನಲ್ಲ, ಅವ್ನಿಗೆ 10 ರೂಪಾಯಿ ಜಾಸ್ತಿಯಾಗಿ ಕೊಟ್ಬಿಟ್ಟುದೆ. ಆ ಕಡೆಗೆ ಇಷ್ಟ ಗಾತ್ರ, ಈ ಕಡೆಗೆ ಇಷ್ಟ ಗಾತ್ರ ಮೀಸಿಗೆ ಅಂಟಿಸಿಸ್ಕೊಬಿಟ್ಟವನೆ. ಸರಿ, ಅಪ್ರೂಪ ಮಕ್ಕಳ ಮೀಸೆ ಬಂದಂತ ಟೈಮ್ ಅಲ್ವೇ ಇವನು ಹಟ್ಟಿಯಿಂದ ಐಕ್ಳ ಕೈಲಿ ಒಂದ್ ಕನ್ನಡಿಯ ತರಿಸ್ಕೊಂಡದ್ದೆ. ಒಂದ್ ರೂಮ್ ಮಾಡಕ್ಕೆ ಹೋಗಿ ಕಿಟಕಿ ಬಾಕ್ಲು ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಲೈಟ್ ಹಾಕೊಂಡು ಕನ್ನಡಿಯ ನೋಡ್ಕೊಂಡು ಮೀಸೆ ಮೇಲೆ ಕೈಯ ಮಡಿಕೊಂಡು ಆಕ್ಟಿಂಗ್ ಮಾಡ್ತಾವನೆ. ಏನಂತ? ಯಾವ ಬೋಳಿ ಮಗ ಇನ್ಮೇಲೆ ನನ್ ಬರ್ಪ ಅನ್ನೋನು, ಅದ್ ಯಾವ ಲೋಪರ್ ನನ್ ಬರ್ಪ ನೋಡ್ ಬದಿಕಲಿ ಹಂಗೆ ಹಿಂಗೆ ಅನ್ಕೊಂಡು ಅತ್ತಾಗಿ ಮೀಸಿ ಎಳ್ದು ಲೂಸ್ ಮಾಡ್ಬಿಟ್ಟವನ. ಯಾಕಂದ್ಲ ಏನ್ ಗೋಂದ್ ಹಾಕಿ ಸಲೀಸನ್ ಹಾಕಿ ಗಮ್ ಹಾಕಿ ಎಣ್ಸಿದ್ರಲ್ಲ ವೀರಪ್ಪನ್ ಮೀಸ್ಕೊಳು, ಅವು ಇವನ್ ಹೇಳ್ತಾವ ತಡ್ಕನಾಡ್ದೆ ಲೂಜ್ ಆಗ್ಬಿಟ್ಟವೆ. ಇನ್ನೊಂದ್ಸರಿ ಮುಟ್ಟಿದ್ರು ಸಾಕು ಕಳ್ಕ ಬಿಡ್ತಾವಕಲ್ಲ, ಹಂಗ ಲೂಜ್ ಆಗ್ಬಿಟ್ಟವೆ ಮೀಸ್ಕೊಳು. ಸರಿ, ವೀರಪ್ಪನ್ ಪಾತ್ರ ಬತ್ತು. ಇವನ್ ಪಾತ್ರ ಬಲರಾಮ ಅಲ್ವೇ. ಸರಿ, ಇವನು ನೇಗ್ಲ ಎಗ್ಲ ಮೇಲೆ ಹಾಕೊಂಡು ಸೀನ್ ಸೊಳಕ್ಕೆ ಬಂದವನೆ. ಈ ಬಲರಾಮನ್ ತಂಗಿ ಸುಭದ್ರಿ ಅಲ್ವಲ್ಲ, ಈ ಸುಭದ್ರಿ ಅರ್ಜುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಕನ್ಲ. ಆ ಸುದ್ದಿಯ ತಂದು ಸೇವಕ ಬಲರಾಮಂಗ್ ಹೇಳ್ಬೇಕು. ಸರಿ, ಅದ್ರಂತೆ ಸೇವಕ ಬಂದು ಬಲರಾಮಂಗ್ ಹೇಳ್ತಾವನೆ, ಬಲರಾಮ ಮಹಾಪ್ರಭುಗಳೇ, ನಿಮ್ಮ ತಂಗಿಯಾದ ಸುಭದ್ರಾ ದೇವಿಯನ್ನು ಆ ಅರ್ಜುನನ ಅಪಹರಿಸಿಕೊಂಡು ಹೋದನು ಅನ್ನಂತಕ್ಕಂದ. ಸರಿ, ಬಲರಾಮ ಕ್ವಾಪ್ತಲ್ಲ ಆಕ್ಷನ್ ಮಾಡ್ಬೇಕಲ್ವೇ, ಏನು ಅನ್ಕಂದ್ ಹೇಳ್ದೊಂದ್ ಕಡೆ ತಿರಿಕಂದಂತಕ್ಕಂದ ವೀರಪ್ಪನು ಎಡಗಡೆ ಮೀಸೆ ಕಳ್ಕೊಂಡ್ ಯಾತಾಡ ಶುರು ಮಾಡ್ಕೊಬಿಡ್ತಂತಕ್ಕಂದ್ಲ. ಸರಿ, ಜಾನಗಳೆಲ್ಲ ಹಂಗ್ಲು ಅನ್ಕಂದ್ ನಗಿಗ್ ಶುರು ಮಾಡ್ಕಂದ್ರಂತೆ. ಅಲ್ಲಿ ನೋಡಮಿ ವೀರಪ್ಪನೊಂದು ಎಡ್ಚರಿ ಮೀಸೆ ಕಳ್ಕೊಂಡ್ ನ್ಯಾತಾಡ್ತದೆ ನೋಡ್ರಿ ಅನ್ಕೊಂಡ್ ಕೂಗ್ತಿದ್ರಂತೆ. ಸರಿ, ಈಚರಿ ವೀರಪ್ಪಂಗೆ ನಾಚಿಕೆ ಆಗ್ಬಿಡ್ತಕ್ಕಂದ್ಲ. ಅಲ್ಲ, ಜೀವಮಾನದಲ್ಲಾರ ಮೀಸಿಲ್ಲ, ಈ ನಾಟಕದಲ್ಲಾರ ಮೀಸಿ ಹಾಕಂದ್ ಮಿಂಚ್ ಬಂದ್ರೆ ಬೊಡ್ಡಿ ಮಂಗೊಂದು ಎಡ್ಚರಿ ಮೀಸೆ ಕಳ್ಕೊಂಡ್ ನನ್ಗೆ ಅವಮಾನ ಮಾಡಾಕ್ಬಿಡ್ತಲ್ಲಪ್ಪ ಅನ್ಕಂದುದ್ದೆ. ಬಾಳ ಬುದ್ಧಿವಂತಂತಕ್ಕಲ್ಲ ವೀರಪ್ಪನು. ಅಲ್ಲೇ ಒಂದ್ ಡೈಲಾಗ್ ಚೇಂಜ್ ಮಾಡ್ಬಿಟ್ಟಂತೆ. ಏನಂತ? ಏನು, ಆ ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ನನ್ನ ತಂಗಿ ಹೋದ ಮೇಲೆ ಇನ್ನು ಮೀಸೆ ಕಟ್ಕೊಂಡು ಪ್ರಯೋಜನ ಅನ್ಕೊಂಡು ಬಲಗಡೆ ಮೀಸೆನ ಕಿತ್ತಿ ಎಸ್ಬಿಟ್ಟುದ್ದೆ. ಕೋಪದಲ್ಲಿ ಕಾಡು ಬಂದ್ಬಿಟ್ನಂತಕ್ಕಲ್ಲ ವೀರಪ್ಪನು. ಕಾಡಲ್ಲಿ ಮುಂಡತ್ತದು ಬ್ಯಾಟಿ ಆಡೋದ ಕಲ್ತ್ಕೊಂಡು ಪ್ರಾಣಿಗಳು ಬಾಲದ ಕೂದಲ ಕಟ್ ಮಾಡ್ಕೊಂಡು ಕುಚ್ ಕಟ್ಕೊಂಡು ಗೋಂದ್ ಹಾಕೊಂಡು ಮೀಸೆ ಹಿಂಗೆ ಅಂಟಿಸ್ಕೊಂಡು ತಿರುಗ್ತಾವನೆ. ಮೊದ್ಲೇ ಉಚ್ಚ ಮುಂಡತ್ತದಲ್ವೇ, ಅವ್ನು ಮೊಲ್ಲಾಗ್ರು ಬರ ನಮ್ಮ ಅಣ್ಣವ್ರ ಅಪರ್ಸ್ಕೊಂಡು ಏನೇನು ಆಟ ಆಡ್ಸೋಣ ಆಡಿಸ್ಲಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಅಯ್ಯೋ ಕಲ್ಲಣ್ಣ, ಅಣ್ಣವ್ರ ಕಾಡೊಳಗದ ಹೆಂಗ್ ಕಾಲ ಕಳಿತದ್ರ ಕಾಣಿಕಂದ್ಲ. ಅಯ್ಯೋ ಪಾಪ, ಮೊದ್ಲೇ ಮಂಡಿ ನೋವು ಅಂತಿದ್ರು. ಆ ಕಾಡೊಳಗೆ ಕಲ್ಲು ಮುಳ್ಳಲ್ಲಿ ಅಲ್ದು ಅದೆಷ್ಟು ಸುಸ್ತಾಗಿದ್ದಾರೋ, ನೆಟ್ಟು ನರಕ್ಕೆ ಊಟ ಇಲ್ಲ ಅದೆಷ್ಟು ಹೊರಗೋಗಿದ್ದಾರೋ, ಆ ಅರ್ಟ ನೆಲ ಮೇಲೆ ಮಲಗಿ ನಿದ್ರೆ ಇಲ್ಲದೆ ಅದೆಷ್ಟು ಉರಾಳಾಗ್ತಾ ಇದ್ದಾರೋ ಅಣ್ಣವ್ರು. ನಿನ್ಗೊಂಚೂರು ಕನಿಕರ ಬೇಡವಪ್ಪ ದೇವ್ರೆ. ಓ ಅಣ್ಣವ್ರು ಬೊಮ್ಮಪ್ಪ, ಬಂಡೂರು ಬಸವಪ್ಪ, ಎಡಳ್ಳಿ ಸಿದ್ದಪ್ಪ, ಅಂದಾನಿ ಭೈರಪ್ಪ, ಮಲೆ ಮಾದಪ್ಪ, ತಗಡೂರು ಅಂಕಪ್ಪ, ನಂಜನಗೂಡು ನಂಜಪ್ಪ, ಆರ್ಗೂಡು ಜುಂಜಪ್ಪ, ಮಣಿಗೆರೆ ಕಬ್ಬಾಳಮ್ಮ, ಮೆಣಸ್ಕೆರೆ ಉರುಮರಮ್ಮ, ದೇವತೆಗಳೇ ಅಲ್ಲ ಏಸು ಕೃಷ್ಣ ಅಣ್ಣವ್ರಿಗೇನು ನೋವು ಕೊಡ್ದಂಗೆ ಬಿಡುಗಡೆ ಮಾಡಿಸಿ ಆ ವೀರಪ್ಪನಿಗೆ ಮೊಲ್ಲಾಗ್ರು ಬರ್ಸಿ ನಮ್ಮ ಅಣ್ಣನ ನನ್ನ ನಾಡು ಕಳ್ಸಪ್ಪ. ಅಣ್ಣವ್ರು ಒಂದು ಕ್ಯಾಸೆಟ್ ಅಲ್ಲಿ ಮಾತಾಡಿದಂತ ಏನಣ್ಣ ಅದು? ಅದ ನಾನು ಹೇಳಿದ್ರು ಸರ್ ಬರೋದಿಲ್ಲ ಯಾಕಂದ್ಲ, ಅದ ಅಣ್ಣವ್ರು ಮಾತಾಡ್ತಾರೆ ಕೇಳ. ಅಭಿಮಾನಿ ದೇವರುಗಳೇ, ಆತ್ಮೀಯರೇ, ಬಂಧುಗಳೇ, ಆಕಸ್ಮಿಕವಾಗಿ ನಡೆದಂಥ ಈ ಘಟನೆಯಿಂದ ತಮಗೆಲ್ಲ ಬೇಕಾದಷ್ಟು ತೊಂದರೆ ಆಗಿದೆ ಅಂತ ನನಗೆ ಅನಿಸಿದೆ. ಈ ರೇಡಿಯೋದಲ್ಲಿ ಬರ್ತಕ್ಕಂತಹ ಸಮಾಚಾರಗಳೆಲ್ಲ ನಮ್ಮ ಕಿವಿಗೆ ಬೀಳ್ತಾ ಇರೋದ್ರಿಂದ ಇದಕ್ಕೆ ಏನಾದರೂ ಒಂದು ಉತ್ತರ ಕೊಡದೆ ಹೋದ್ರೆ ಇದು ಹೀಗೆ ಪ್ರಕೋಪ ಕೊಟ್ಟೋಗುತ್ತೆ, ಬಹಳ ತೊಂದರೆ ಆಗುತ್ತೆ ಎಲ್ರಿಗೂ. ಯಾಕಂದ್ರೆ ಎಲ್ಲ ಜನನೂ ಅಲ್ಲಿದ್ದಾರೆ, ತಮಿಳವರಿದ್ದಾರೆ, ಎಲ್ಲ ತೆಲುಗಿನವರಿದ್ದಾರೆ, ನಮ್ಮವರಿದ್ದಾರೆ. ಇದು ಸಹಜ. ಈ ರೀತಿ ಆಗಿರೋದು ಅಂತಂದ್ರೆ ಇದು ಒಂದು ಸಹಜ. ಹಾಗೂ ನಿಮ್ಮ ರಾಜ್ಕುಮಾರ್ಗೂ ಕೂಡ ಒಂದು ಆಕಸ್ಮಿಕ. ಈಗ ಬಂದು ಒಬ್ಬ ವೀರಪ್ಪ ಅನ್ನೋಂತಹ ವ್ಯಕ್ತಿ ರಾಜ್ಕುಮಾರ್ನ ಭಾರ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ, ಅದು ನಮ್ಮ ಸ್ವಂತ ಸ್ಥಳದಲ್ಲಿ ದೊಡ್ಡಗಾಜನೂರು ಗ್ರಾಮದಲ್ಲಿ ರಾತ್ರಿ ಊಟ ಮಾಡ್ಕೊಂಡು ಕೂತ್ಕೊಂಡಿರುವಂತಹ ಸಮಯದಲ್ಲಿ ಬಂದು ನಮ್ಮನ್ನ ಒಟ್ಟಿಗೆ ಒಂದು 6-7 ಜನ ಒಂದು ಸಿಬ್ಬಂದಿ ಬಂದು ನಮ್ಮನ್ನ ಹೀಗೆ ಅವ್ರು ಬಂದ ತಕ್ಷಣ
ತಕ್ಷಣ ಆಶ್ಚರ್ಯ ಆಯ್ತು. ಹಾಗೇನಪ್ಪ ಇದು ಆಕಸ್ಮಿಕವಾಗಿ ಇದೇನಯ್ಯ ಇದು ಅಂತ ನೋಡಿದಾಗ ವೀರಪ್ಪನ ದರ್ಶನ ಆಯ್ತು ನನಗೆ. ಅವ್ರು ಬಂದವರು ಈ ರೀತಿ ಯಾರು ರಾಜ್ಕುಮಾರ್ ಯಾರು ನಾನೇ ಅಂತ ಹೇಳಿದೆ. ಆವಾಗ ಏರಿ ನೀವು ದಯವಿಟ್ಟು ನಮ್ಮ ಜೊತೆ ಬರಬೇಕು, ನೀವು ಬೇರೆ ಹೋಗೋಣ ಅಂತ ಬಂದೆ. ಹೊರಟು ಅಷ್ಟೇ ಸಮಾಚಾರ. ಇದನ್ನ ನೆಪವಾಗಿ ಇಟ್ಕೊಂಡು ಅಲ್ಲಿರ್ತಕ್ಕಂಥ ತಮಿಳರಿಗೆ ಆಗ್ಲಿ ಯಾರಿಗೇ ಆಗ್ಲಿ ತೊಂದರೆ ಕೊಡುವಂಥದ್ದಾಗ್ಲಿ, ಅನುಚಿತವಾದಂತಹ ಜಗಳ, ಮತ್ತೊಂದು ಹೀಗೆ ಬಸ್ಗಳನ್ನ ನಾಶ ಮಾಡುವಂಥದ್ದಾಗ್ಲಿ, ಮತ್ತೊಂದು ಇದು ಯಾವುದನ್ನು ಮಾಡಕೂಡ್ದು ಅನ್ನೋಂಥದ್ದನ್ನ ಕಳಕಳಿ ಮನವಿ. ಇದು ಈ ತರ ಎಲ್ಲ ನಡೀತಾ ಇದ್ರೆ ಇದರಿಂದ ಯಾರಿಗೆ ಕೆಟ್ಟ ಹೆಸರು, ನಿಮ್ಮ ರಾಜ್ಕುಮಾರ್ ಕೆಟ್ಟ ಹೆಸರು ಬರುತ್ತೆ ಹೊರತು ಬೇರೆ ಇನ್ಯಾರಿಗೂ ಕೆಟ್ಟ ಹೆಸರು ಬರಲ್ಲ. ಇದನ್ನ ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಯಾವ ಗಲಾಟೆಗೂ ಅವಕಾಶ ಆಗದ ಹಾಗೆ ಇದನ್ನ ನೋಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಲೋ ಕಲ್ಲಣ್ಣ, ಏನಣ್ಣ? ಆದ್ರೂ ಬೊಟ್ಟಿಯದ ವೀರಪ್ಪನ್ನು ಅಣ್ಣವರ ಅಪರಿಸ್ಬಿಟ್ಟು ತಣ್ಣಗಿದ್ದಂತ ನಮ್ಮ ಕರ್ನಾಟಕವ ಕೆರಳಿದ ಸಿಮ್ಮುತ್ತರ ಮಾಡ್ಬಿಟ್ಟವನ. ಯಾಕಂದ್ರ ಇಲ್ಲಿ ಒಂದಾಗಿ ಬಾಳ್ತಿದ್ ನಮ್ಗೆ ಕಲ್ಸಾಟ ತನು ಮಾಡಿಬಿಟ್ಟು ಮೋಜ್ ನೋಡ್ತಾವನ ನನ್ನ ಮಗ. ಪಾಪ ವೀರಪ್ಪನಿಗೆ ಏನ್ಲ ಗೊತ್ತು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಮಿಳ್ನವ್ರುವೆ ಕನ್ನಡದವ್ರುವೆ ಅಣ್ಣ ತಮ್ಮದರಿಗಿಂತಲೂ ಹೆಚ್ಚಾಗಿ ಒಂದ್ಕ ಬಾಳ್ತಾವ್ರೆ ಅಂತ. ದಿನಚ್ಚ ಕಮ್ಮಿಲ ವೀರಪ್ಪನಿಂದ ರಾಜಣ್ಣಂಗೆ ಏನಾರ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಮಿಳವರೇ ಸಾಕೋಕಂದ್ಲ. ಒಬ್ಬೊಬ್ನು ಕಾಡೊಳಕ್ಕೆ ನುಗ್ಗಿ ಅವ್ನ ನರವ ಕಿತ್ತಾಕಿ ನಾಯಿ ಹೇಳ್ದಂಗೆ ಎಳಕ ಬಂದು ಅವ್ನ್ ಸಿಗ್ದು ತೋರಣ ಕಟ್ತಾರೆ ಅಂತ ಅಭಿಮಾನ ಇಟ್ಕೊಂಡಾರಕ್ಕಂತ ತಮಿಳ್ನವರು ಅಣ್ಣವ್ರ ಮೇಲೆ. ಅಂತ ದೇವ ಮಾನವನು ಮೈ ಮುಟ್ಟಿ ಬೋಳಿ ಮಗ ವೀರಪ್ಪನ್ನು ಅವನ್ ಸಾವ ಅವನೇ ಮನೆ ತಕ್ಕಂದ್ಕಂದವನೇ ಕಂದ. ಲೋ ಕಲ್ಲಣ್ಣ, ರಾಜಣ್ಣವರು ಬಿಡುಗಡೆ ಆಗ್ಲಿ ಅಂತ ಜನಗಳು ಪೂಜೆ ಪುರಸ್ಕಾರ ಹೋಮ ಯಜ್ಞ ಉರುಳು ಸೇವೆ ಅಂತ ಎಷ್ಟೊಂದು ಮಾಡಿದ್ರಲ್ಲ, ಹಂಗೆ ಯಾವ ದೇವ್ರಿಗೆ ತಾನೇ ಮಾಡಿದ್ರಲ್ಲ. ಇದೊಂದು ವಿಶ್ವ ದಾಖಲೆ ಆಗ್ಬಿಡ್ತು ಕಂದ್ಲ. ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ಸು, ತೆಲುಗುನವರು, ಒಟ್ನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಷೆಯ ಬಾಂಧವರು ಕೂಡ ತಮ್ಮ ದೇವರ ಹೆಸರಲ್ಲಿ ಅಣ್ಣವ್ರಿಗೆ ಆಶೀರ್ವಾದ ಬೇಡವರಲ್ಲ, ಆ ಬೇಡಿಕೆನೆ ಸಾಕೋಕಂದ್ಲ ಅಣ್ಣವರು ಆರೋಗ್ಯವಾಗಿರ್ತಾರೆ. ಚಾಮುಂಡಿ ತಾಯಿ ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ. ನಾನು ಅಣ್ಣವ್ರಿಗೆ ಅಂದಲ್ಲ ಅಷ್ಟೊತ್ತಿ ನೋಡ್ನೇ ಇಲ್ಲ. ಇದೇನ್ ಲೆಕ್ಕಲ್ಲ, ಕೈಗೆಲ್ಲ ಬ್ಯಾಂಡೇಜ್ ಕಟ್ಟಿಸ್ಕ ಬಂದಿದ್ಯೆ, ಒಂದ್ ಕೈಯೆಲ್ಲ ಮೋಟಾಗ್ಬಿಟ್ಟದೆ. ಮನೆ ದಿವಸ KM ದೊಡ್ಡಿ ಸಕ್ಕರೆ ಫ್ಯಾಕ್ಟ್ರಿಲಿ ಕಬ್ಬಿನ ದುಡ್ಡು ಕೊಡ್ಲಿಲ್ಲ ಅನ್ಬಿಟ್ಟು ರೈತರೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ಫ್ಯಾಕ್ಟ್ರಿ ಒಳಗೆ ನುಗ್ಬಿಟ್ಟ ಕಾರಣ ಕಬ್ಬರಿಯ ಮಿಷನ್ ಸೋಕ್ಬಿಟ್ಟು ನನ್ ಕೈ ಮೋಟಾಗ್ಬಿಟ್ಟ ಕಾರಣ. ಅಯ್ಯೋ ಪಾಪ, ನೀನು ಕಷ್ಟಪಟ್ಟು ಬೆಳೆದ ಕಬ್ಬನ್ ದುಡ್ಡು ಕೇಳ್ದೋದಕ್ಕೆ ಕೈ ಕಳ್ಕ ಬಂದೆ ಏನು. ಆ ಬೋಟಿಯದ ವೀರಪ್ಪನ್ಗಾರ ಕೈ ಮುರಿದಾಗಿದ್ರೆ ಹೆಂಗ್ ಕಾಣನು ಗೊತ್ತಲಾ? ಹೆಂಗ್ ಕಾಣ್ತಿದ್ದಣ್ಣ? ಹಿಂಗೆ ಯಾವನೋ ಒಬ್ಬನಿಗೆ ಆಕ್ಸಿಡೆಂಟ್ ಅಲ್ಲಿ ಒಂದ್ ಕೈ ಮುರಿದಾಗ ಬಿಟ್ಟಿತ್ತಂತಕ್ಕಂತ, ಇನ್ನೊಬ್ಬನಿಗೆ ಇನ್ನೊಂದು ಆಕ್ಸಿಡೆಂಟ್ ಅಲ್ಲಿ 2 ಕೈ ಮುರಿದಾಗ ಬಿಟ್ಟಿತ್ತಂತೆ. ಸರಿ, ಇವ್ರಿಬ್ರು ಒಂದೇ ಮಾಡಿ ಮನೇಲಿ ವಾಸ ಮಾಡ್ತಿದ್ರು ಅಂತಕ್ಕಂತ. ಒಂದ್ ದಿವಸ ಒಂದ್ ಕೈ ಮೋಟಾದವನಿಗೆ ಜೀವನವೇ ಬೇಜಾರಾಗಿ ಬಿಡ್ತದೆ. ಯಾಕಂದ್ರ ಅಯ್ಯೋ ನಾನು ಒಂದ್ ಕೈ ಮಡಿಕೊಂಡ್ ಜೀವನ ಮಾಡ್ಬೋದೆ, ಎಲ್ರು ನನ್ನ ಮೋಟ್ ಕೈ ಅಂತ ಆಡ್ಕೊಳ್ತಾರೆ ಅಂತ ಅನ್ಬಿಟ್ಟು ಸಾಯುವ ಅಂತ ತೀರ್ಮಾನ ತಕಬಿಟ್ಟವನೆ. ಅವನಿಗೇನನ್ನಿಸ್ತೋ ಏನೋ, ಥೂ ಸಾಯುದು ಮಹಾಪಾಪ, ಇದ್ದು ಏನಾದ್ರೂ ಸಾಧಿಸ್ಬೇಕು ಅಂತ ತಿಳ್ಕೊಂಡು ಸಾಯು ಯೋಚನೆ ಬಿಟ್ಬಿಟ್ನಕ್ಕ. ಸರಿ, ಒಂದ್ ದಿವ್ಸ ಒಂದ್ ಕೈ ಇಲ್ದೇರೋನು ಪಾರ್ಸಲಲ್ಲಿ ಚೇರ್ ಹಾಕೊಂಡು ಬಿಡಿಸಿ ಎತ್ತ ಕೂತಿದ್ನಂತೆ. ಅದೇ ಸಮಯಕ್ಕೆ 2 ಕೈ ಇಲ್ದೇರೋನು ಅದೇ ಮಾಡಿ ಮನೆಯಿಂದ ಹಿಡಿದು ಬೀದಿಲ್ ನಡ್ಕೊಯ್ತಿದ್ದಂತಕ್ಕಂದ್ಲ. ಅವನ ನೋಡ್ಬಿಟ್ಟು ಒಂದ್ ಕೈ ಇಲ್ಲರೋ ಅವನಿಗೆ ಖುಷಿಯಾಗ್ಬಿಟ್ಟು ಬೀಡಿನ ಎಸ್ಬಿಟ್ಟು ಗುಡುಗುಡ್ನೆ ಓಡೋಗಿ 2 ಕೈ ಮೋಟಾಗಿತ್ತಲ್ಲ ಅವನ ನಿಲ್ಲಿಸ್ಬಿಟ್ಟು ಕೇಳ್ತಾವನೆ. ಏನಂತ ಕೇಳ್ತಾವಣ್ಣ? ಅಲ್ಲ ಕಣಯ್ಯ, ನನ್ಗೆ ಒಂದ್ ಕೈ ಇಲ್ವಲ್ಲ ಅನ್ಕೊಂಡು ಲೈಫೇ ಬೇಜಾರಾಗ್ಬಿಟ್ಟು ಸಾಯಿ ಗಂಟ ತೀರ್ಮಾನ ತಕಬಿಟ್ಟಿದ್ದಿ, ಅಂತದ್ರಲ್ಲಿ ನಿಂಗೆ 2 ಕೈಯೂ ಇಲ್ಲ, ಆದ್ರೂ ಎಷ್ಟು ಖುಷಿಲಿ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ಅಳ್ಳಾಡ್ಕೊಂಡು ಹೋಯ್ತಾ ಇದೆಯಲ್ಲ, ನಿನ್ ಖುಷಿಗೇನ್ ಕಾರಣ ಹೇಳು, ನಾನು ಹೊಸಿ ಖುಷಿ ಪಡ್ತೀನಿ ಅಂತ ಕೇಳುದಂತಕ್ಕಂತ. ಹಾಗೆ ಇವ್ನ ಮಾತಾ ಕೇಳ್ಬಿಟ್ಟು 2 ಕೈ ಮೋಟಾಗಿದ್ದು ಅವನಿಗೆ ಕ್ವಾಪತ್ಬಿಟ್ಟು ಏನ್ ಹೇಳದಂತೆ ಗೊತ್ತಲಾ? ಏನ್ ಹೇಳಿದಣ್ಣ? ಅಯ್ಯೋ ಪೊಟ್ಟಿ ಐತೆ, ಯಾವ ಬೋಳಿ ಮಗ ಹೇಳ್ದ ನಿಂಗೆ ನನ್ನ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಾವನಿ ಅಂತ. ನನ್ ಕಷ್ಟ ನಂಗೆ ಹೊಟ್ಟೆಯಿಂದ ಕೆಳಕ್ಕೆ ಕಡಿತಾ ಇದಲ್ಲಪ್ಪ, ಕೆರಕೋಕ್ ಒಂದ್ ಕೈ ಇಲ್ವಲ್ಲ ಅನ್ಕೊಂಡ್ ಕಷ್ಟಿಂದ ಅಳ್ಳಾಡ್ತಾ ಇದ್ರೆ ನೀನು ಬೋಳಿ ಮಗ ಬಂದು ಬ್ರೇಕ್ ಡ್ಯಾನ್ಸ್ ಮಾಡ್ತಾವನಿ ಅಂತ ಕೇಳ್ತೀಯ ನಮ್ಮ ಮುಂದೆ ಅನ್ಕೊಂಡು ಬಾಯಿಲಿ ನಿಂಗೆ ಹೆಂಗಿದ್ರು ಒಂದ್ ಕೈ ಅದಲ್ಲ ಕೆರ್ಕೊಡು ಅನ್ಕೊಂಡ್ ನಿಂತ್ಕೊಂಡಂತಕ್ಕಂದ. ಒಳ್ಳೆ ಚೆನ್ನಾಗಿ ಕಾರಣ. ಈ ಗತಿ ವೀರಪ್ಪಂಗ್ ಬಂದಿದ್ರೆ ಕಾಡಿನಲ್ಲಿರೋ ಮರಕ್ಕೆ ಉಜ್ಕೊಂಡ್ ನಿಂತಿರೋ ಕಾರಣ ಪಾಪ ರಾಜಣ್ಣಂಗೆ ಈ ವನವಾಸ ಬರ್ಬಾರ್ದಾಗಿತ್ತು ಕಾರಣ. ವನವಾಸ ಅನ್ನೋದು ಯಾರಿಗೂ ತಪ್ಪುದಲ್ಲ ಕಲಕಲ್ಲಣ್ಣ.
ಅಂತ ದಶರಥ ಪುತ್ರ ರಾಮನು ಕೂಡ ವನವಾಸ ಮಾಡ್ದ. ಪಂಚ ಪಾಂಡವರು ವಿಕ್ರಮಾದಿತ್ಯ, ಸತ್ಯ, ಹರಿಶ್ಚಂದ್ರ ಇಂತಿಂತ ಮಹಾನುಭಾವರೇ ವನವಾಸ ಪಟ್ರು. ಇಂದು ಈ ಕಲಿಯುಗದಲ್ಲಿ ನಮ್ಮ ರಾಜಣ್ಣವರು ಆಕಸ್ಮಿಕವಾಗಿ ವನವಾಸ ಮಾಡಿ ಆ ಮಹಾನುಭಾವರ ಸಾಲಿಗೆ ಸೇರ್ಕಬಿಟ್ರಲ್ಲ. ಕಲ್ಲಣ್ಣ, ಏನಣ್ಣ ದೀಪಾವಳಿ ಹಬ್ಬ ಯಾಕೆ ಮಾಡ್ತಾರೆ ಗೊತ್ತಾ? ಯಾಕೆ ಮಾಡ್ತಾರಣ್ಣ? ಹಿಂದೆ ಶ್ರೀರಾಮಚಂದ್ರ ವನವಾಸ ಮಾಡಿ ರಾವಣನ ಮೇಲೆ ಗೆದ್ದು ವಾಪಸ್ ಅಯೋಧ್ಯೆಗೆ ಬಂದಾಗ ವಿಜಯದ ಖುಷಿಗಾಗಿ ದೀಪಾವಳಿ ಆಚರಿಸಿದ್ರಂತ ಕಂದ್ಲ. ಹಂಗೆ ನಮ್ಮ ಅಣ್ಣವರು ಕೂಡ ವಾಪಸ್ ನಮ್ಮ ನಾಡಿಗೆ ಬಂದೇ ಬರ್ತಾರೆ. ಬಂದಾಗ ನೋಡ್ಲಕ್ಕಲ್ಲಣ್ಣ, ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಯಾವ ಹಬ್ಬನೂ ಆಗಿರಕ್ಕಿಲ್ಲ, ಹಂಗ್ ವಿಜಯೋತ್ಸವ ಮಾಡ್ತಾರೆ ಕಂದ್ಲ. ಈ ಗೆಲುವಿನಿಂದ ನಮ್ಮ ನಾಡಿಗೆ ಮರಳಿ ಬಂದ ದಿವಸನ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ತರ ಆಚರಿಸ್ತಾರೆ ಕಲ್ಲ ನಮ್ಮ ಕನ್ನಡದವರು. ಕಲ್ಲಣ್ಣ, ಏನಣ್ಣ? ಅಣ್ಣವರು ಕಾಡ್ನಲ್ಲೇ ಇರ್ಲಿ, ನಾಡ್ನಲ್ಲೇ ಇರ್ಲಿ, ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅಣ್ಣವರು ಬಯಸುವುದು ನಮ್ಮ ಕನ್ನಡ ನಾಡಿನ ಕನ್ನಡ ಜನರ ಸುಖನೇ ಕಂದ್ಲ. ಈಗಲೂ ಅದ್ನೇ ಯೋಚನೆ ಮಾಡ್ತಾರೆ ಕಲ್ಲ ನಮ್ಮ ಅಣ್ಣವರು. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಅಣ್ಣವ್ರಿಗೆ ಜೈ, ಅಣ್ಣವ್ರಿಗೆ ಜೈ, ಅಣ್ಣವ್ರಿಗೆ ಜೈ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ನನ್ನ ಕರ್ಕೊಂಬಂದಿರೋರಿಗೂ ಒಳ್ಳೇದಾಗಲಿ, ನನ್ನ ಅಭಿಮಾನಿಗಳು ಒಳ್ಳೇದಾಗಲಿ, ಎಲ್ರಿಗೂ ಭಗವಂತನ ಅನುಗ್ರಹ ಪೂರ್ಣವಾಗಿರಲಿ. ತಾಯಿ ರಾಜರಾಜೇಶ್ವರಿ ಕರುಣೆ ನಿಮಗೆ ಮತ್ತು ನಮಗೆ ಶಾಶ್ವತವಾಗಿರಲಿ. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ. ಎಲ್ಲಿರಲಿ ಹೇಗಿರಲಿ ಅಭಿಮಾನಿಗಳೇ ದೇವರು, ಕನ್ನಡದ ಸವಿನುಡಿಯೇ ಎಂದೆಂದಿಗೂ ನನ್ನುಸಿರು. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ. ನಿಮ್ಮಭಿಮಾನದ ಕವಚ ನನಗಿರುವಾಗ ತಾಯಿ ಭುವನೇಶ್ವರಿಯು ರಕ್ಷಿಸುವಾಗ, ಓಹೋ ಕಾಡಾದರೇನು ಯಾರಾದರೇನು, ನಗು ನಗುತ್ತ ಎಲ್ಲವನ್ನು ನಾನು ಜಯಿಸುವೆ ಜಯಿಸುವೆ ಜಯಿಸುವೆ. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ.